ಬಸವೇಶ್ವರಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ ಬಿಳ್ಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಬೇವನೂರಿನ ಆರಾಧ್ಯ ದೇವರಾದ ಬೇವನೂರಿನ ಆರಾಧ್ಯ ದೇವರಿಗೂ ವಂದಿಸಿ ಇಲ್ಲಿಯವರೆಗೆ ಗಾಯನ ಮಾಡಿರುವ ಅಂಬರೀಷ್ ಗವಾಯಿಗಳಿಗೂ ಅವರ ಸಹೋದರರಿಗೂ ವಂದಿಸಿ ಶ್ರದ್ಧೆಯಿಂದ ಈ ಪ್ರವಚನಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಾವು ಬದುಕಿದಂತಹ ಈ ನೆಲ ಬಹಳ ಪವಿತ್ರವಾಗಿರುವಂತಹ ನೆಲ. ಯಾಕೆ ಅಂದ್ರೆ ಇಲ್ಲಿ ಸಾಧು ಸಂತರು ಋಷಿಮುನಿಗಳು ಅವತಾರವನ್ನು ತಾಳಿ ತಪಸ್ಸನ್ನು ಮಾಡಿ ಭಾರತವನ್ನು ಧರ್ಮಭೂಮಿಯನ್ನಾಗಿ ಮಾಡಿದರು. ಋಷಿಗಳು ಅದ್ವಿತೀಯ ಚಿಂತಕರು, ಅಸಾಮಾನ್ಯ ಪ್ರಜ್ಞಾ ಸಾಮರ್ಥ್ಯವನ್ನು ಹೊಂದಿದಂಥವರು. ಅವರ ಚೇತನಾಶಕ್ತಿ ಅಲೌಕಿಕವಾದಂಥದ್ದು. ಅಂತಹ ಮಹಾಮೇಧಾವಿಗಳಿಂದ ನಮ್ಮ ದೇಶದ ನೆಲ ಪರಮ ಪವಿತ್ರ. ನಾವೆಲ್ಲರೂ ಯಾರ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ದಾರ್ಶನಿಕರ ಋಷಿಮುನಿಗಳ ಮಾರ್ಗದಲ್ಲಿ ನಡಿಬೇಕು. ನಮಗೆ ಮಾರ್ಗದರ್ಶಕರು ಯಾರು ಅಂದ್ರೆ ಸಾಧು ಸಂತರು. ಜೀವನದಲ್ಲಿ ದಾರಿ ತಪ್ಪುತ್ತವ, ಆದರೆ ತಪ್ಪಿದಂತಹ ದಾರಿಯನ್ನು ಸರಿಯಾಗಿ ತಿದ್ದಿ ಧರ್ಮದ ದಾರಿಯಲ್ಲಿ ನಡೆಸುವಂಥವರೇ ಮಹಾತ್ಮರು. ನಮ್ಮೆಲ್ಲರ ಜೀವನದ ಉದ್ದೇಶ ಏನಪ್ಪ ಅಂದ್ರೆ ಬರೀ ಉಣ್ಣೋದು ತಿನ್ನೋದು ಇಷ್ಟೇ ಅಲ್ಲ. ಜೀವನದ ಉದ್ದೇಶ ಪರಮಾತ್ಮನ ಸಾಕ್ಷಾತ್ಕಾರ. ಜೀವನದ ಉದ್ದೇಶ ಬರೀ ಮನೆ ಕಟ್ಟೋದು ಅಲ್ಲ, ರೊಕ್ಕ ಗಳಿಸೋದು ಅಲ್ಲ, ಬರೀ ಪ್ರಪಂಚನೂ ಅಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಚಲೋ ಹೊಲ್ದಾಗ ದುಡಿಲಕ್ಕೆ ಬತ್ತಂದ್ರೆ ಅವ ಭಾಳ ಶಾಣೆ ಅದಾನಂತ. ಚಲೋ ಮನೆ ಕಟ್ಟಿದ, ಮಕ್ಕಳಿಗೆಲ್ಲ ಚಲೋ ಸಾಲಿ ಕಲಿಸಿದ ಅಂದ್ರೆ ಪ್ರಪಂಚ ಮಾಡ್ಲಕ್ಕೆ ಬಂದತ್ತೆ ಅವನಿಗೆ, ಪರಮಾರ್ಥ ಮಾಡ್ಲಕ್ಕೆ ಬಂದಿಲ್ಲ. ನಾವು ಬರೀ ಇದೇ ವ್ಯವಹಾರವನ್ನು ಮಾಡಿದ್ದೀವಿ ಅಂದ್ರೆ ಇಲ್ಲಿ ಬದುಕಲಕ್ಕಾತಪ್ಪ, ನಾಳೆ ದೇಹ ಬಿಟ್ಟ ನಂತರ ಹೆಂಗೆ? ಸಾವಿನವರೆಗಿನ ಜೀವನ ನಿನಗೆ ಗೊತ್ತದ, ಸಾವಿನ ನಂತರ ಏನಾಗ್ತದ ಗೊತ್ತದೆ? ಸಾವು ಯಾವಾಗ ಬರ್ತದಂತ ಅದರೇ ಗೊತ್ತೈತೆ, ಹೆಂಗೆ ಬರ್ತೈತೆ ಅದರೇ ಗೊತ್ತೈತೆ. ಅದಕ್ಕೆ ಮನುಷ್ಯನೇ ಬರೇ ಇದನ್ನೇ ನಂಬಿ ಕುಂತಿ ಅಂದ್ರೆ ನೀನು ಈ ನೆಲದಲ್ಲಿ ಆಗಿ ಹೋದಂಥ ಋಷಿಮುನಿಗಳ ಜ್ಞಾನವನ್ನು ಪಡೆಯಲಾರದ ದುರ್ದೈವಿ ಆಗುತ್ತೆ. ಅನಾಥ ಅಂದರೆ ಯಾರು? ಅವ್ವ ಅಪ್ಪ ಇರಲಾರ್ದವ್ರು ಅನಾಥರಲ್ಲ, ಜ್ಞಾನ ಇರಲಾರ್ದಂಥ ಮನುಷ್ಯ ಅನಾಥ.
ಬಡವ ಅಂದರೆ ಯಾವನಿಗೆ ಅಧ್ಯಾತ್ಮದ ಧರ್ಮದ ಜ್ಞಾನ ಇಲ್ಲಲ್ಲ ಅವನೇ ಬಡವ. ಜ್ಞಾನ ಯಾವನಲ್ಲೈತಲ್ಲ ಅವನೇ ನಿಜವಾದ ಶ್ರೀಮಂತ, ಅವನೇ ಸುದೈವಿ. ಅವನಷ್ಟು ದೊಡ್ಡವರು ಯಾರೂ ಇಲ್ಲ. ರೊಕ್ಕಿದ್ದವ್ರು ಸಾವುಕಾರತ್ ನಾವು ಅಂತೀವಿ. ರೊಕ್ಕ ಕಳೆದು ಹೋಗ್ತೈತಿ, ಕಳ್ಳತನ ಆಗ್ತೈತಿ, ರೊಕ್ಕಕ್ಕೆ ಟ್ಯಾಕ್ಸ್ ಬೀಳ್ತೈತಿ, ರೊಕ್ಕದ ಮೇಲೆ ಸರ್ಕಾರದ ಕಣ್ಣ ಜನರ ಕಣ್ಣ ಎಲ್ಲ ಇರ್ತದೆ. ರೊಕ್ಕ ಇದ್ದವ ನಿಜವಾದ ಸಾವುಕಾರ ಅಲ್ಲ, ನಿಜವಾದ ಶ್ರೀಮಂತನಲ್ಲ. ನಿಜವಾದ ಶ್ರೀಮಂತ ಯಾರು ಅಂದರೆ ಯಾವನ ಹತ್ತಿರ ಜ್ಞಾನ ಐತಲ್ಲ ಅವ ಶ್ರೀಮಂತ. ನಾವೆಲ್ಲ ಇರುವಂಥ ಈ ಭಾರತ ದೇಶ ಯಾವುದಕ್ಕೆ ಪ್ರಸಿದ್ಧ ಅಂದ್ರೆ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯಗಳಿಗೆ ಅಲ್ಲ, ರೊಕ್ಕ ರೂಪಾಯಿಗಳಿಗೆ ಅಲ್ಲ, ಪ್ರಾಪಂಚಿಕ ವ್ಯವಹಾರಗಳಿಗೆ ಈ ದೇಶ ಪ್ರಸಿದ್ಧವಾಗಿಲ್ಲ. ಈ ದೇಶ ಪ್ರಸಿದ್ಧವಾದದ್ದು ಧರ್ಮದ ಜ್ಞಾನ ಅಧ್ಯಾತ್ಮದ ಅನುಭವದಿಂದಾಗಿ ಪ್ರಸಿದ್ಧ ಆಗ್ಯದ. ಇಲ್ಲಿ ಏನದಪ್ಪ ಈ ದೇಶದಲ್ಲಿ ಇಷ್ಟೆಲ್ಲ ದಾಳಿಕೋರರು ಬಂದು ಭಾರತವನ್ನ ದರೋಡೆ ಮಾಡಿಕೊಂಡು ಹೋದ್ರು, ಕಳ್ಳತನ ಮಾಡಿದ್ರು, ಎಲ್ಲವನ್ನ ದೋಚಿಕೊಂಡು ಹೋದ್ರು. ಆದರೂ ಕೂಡ ಈ ದೇಶ ಮತ್ತೆ ಹೊಳ್ಳೆ ಎದ್ದು ನಿಂತದಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಧರ್ಮದ ಜ್ಞಾನ. ನಾವು ಅತಿ ಹೆಚ್ಚಿಗೆ ಮಹತ್ವ ಕೊಡುವುದು ಧರ್ಮಕ್ಕೆ, ಸಂಸ್ಕಾರಕ್ಕೆ, ಸಂಸ್ಕೃತಿಗೆ. ಹೀಗಾಗಿ ಈ ದೇಶ ಧರ್ಮ ಪ್ರಾಣವಾದಂತಹ ದೇಶ. ನಮ್ಮ ದೇಶವನ್ನು ಜಗತ್ತಿನಲ್ಲಿ ಗುರುತಿಸುವುದು ಅಧ್ಯಾತ್ಮದ ರಾಜ ಅಂಥೇಳಿ ಗುರುತಿಸ್ತಾರೆ. ವಿಶ್ವದಲ್ಲಿ ಅಧ್ಯಾತ್ಮದ ತಿಳುವಳಿಕೆನೇ ಇರಲಾರದ ಕಾಲದಲ್ಲಿ ಭಾರತ ದೇಶದಲ್ಲಿ ಅಧ್ಯಾತ್ಮದ ಸೂರ್ಯ ಉದಯಿಸಿದ್ದ. ವಿಶ್ವದಲ್ಲಿ ಜನ ಬರೇ ಉಣ್ಣುವುದು ತಿನ್ನುವುದು ಪ್ರಪಂಚ ಅದರಲ್ಲಿ ಮುಳುಗಿರುವಾಗ ಇಲ್ಲಿಯ ಋಷಿಮುನಿಗಳು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು. ಇದೆಲ್ಲ ಮಾಡಿದಂಥವ್ರು ಯಾರು? ಪೂಜಾ ಮಾಡುವಂತ ಹೇಳಿದಂಥವರೇ ಋಷಿಗಳು. ಆ ಬಳಿಕ ನಿನಗೊಂದೊಂದು ವಿಶೇಷ ಶಕ್ತಿ ಬೇಕಾದರೆ ಬೇರೆ ಬೇರೆ ದೇವತೆಗಳ ಉಪಾಸನೆ ಮಾಡು ಅಂತ ಹೇಳಿದರು. ಕೇವಲ ನಿನಗ ವಿಶ್ವಾತ್ಮನ ದರ್ಶನವಾಗಬೇಕಾಗಿತ್ತು ಅಂದ್ರೆ ಆತ್ಮ ಧ್ಯಾನವನ್ನು ಮಾಡು ಅಂತ ಹೇಳಿದರು. ನಿನ್ನ ಮನಸ್ಸಿನ ತಾಪ ಕಡಿಮೆಯಾಗಬೇಕಾದ್ರೆ ದಿನಾಲು ಪ್ರಾರ್ಥನೆಯನ್ನು ಮಾಡು ಸ್ವಚ್ಛ ಮನಸ್ಸಿನಿಂದ ಅಂತ ಹೇಳಿದರು. ನಿನ್ನ ಜೀವನ ಸರಿಯಾದ ಕ್ರಮದಲ್ಲಿ ಸಾಗಬೇಕಾದ್ರೆ ನೀತಿ ಹಾದಿಯನ್ನು ಬಿಡಬೇಡ ಅಂತ ಹೇಳಿದರು. ಋಷಿಮುನಿಗಳು ಮಾಡಿದಂಥ ಉಪದೇಶವನ್ನು ಮರೆತದ್ದರಿಂದ ನಾವು ದುಃಖಿಗಳಾಗಿದ್ದೀವಿ ಹೊರತು ಈ ದೇಶದಲ್ಲಿ ಜ್ಞಾನ ಇಲ್ಲ ಅಂತಲ್ಲ. ಅಪ್ಪ ಗಳಿಸಿಲ್ಲಂತಲ್ಲ, ಸಂಪತ್ತು ಗಳಿಸ್ಯಾನ, ಮಗನಿಗೆ ಅದರ ಜ್ಞಾನ ಇರಲಾರ್ದಕ್ಕೆ ಇವ ಬಡವ ಅಂತ ತಿಳ್ಕೊಂಡಾನ. ಹಂಗ ನಾವೆಲ್ಲರೂ ಧರ್ಮದ ಜ್ಞಾನ ನಮಗಿರ್ಲಾರ್ದಕ್ಕೆ ಈ ದೇಶದ ಋಷಿಮುನಿಗಳು ಏನು ಕೊಟ್ಟಾರ ನಮಗ ಅನ್ನೋದು ಪರಿಕಲ್ಪನೆ ಇರಲಾರ್ದಕ್ಕೆ ಬರೇ ದುಡಿಯುವುದು, ತಿನ್ನುವುದು, ಪ್ರಪಂಚ ಮಾಡುವುದು ಇಷ್ಟತ್ತು ತಿಳ್ಕೊಂಡು ಬಿಟ್ಟಿದ್ದೀವಿ ಎಲ್ಲರೂ. ಏನು ವಿಶೇಷ ಜ್ಞಾನ ನಮ್ಮಲ್ಲಿ ಇಲ್ಲ. ಐತೇನು? ನಮ್ಮನಗ ಯಾರಾದರೂ ಬಂದು ಕೇಳಿದ್ರೆ, ಅಲ್ರಿ ನೀವು ಈ ದೇಶದಾಗ ಹುಟ್ಟೀರಿ, ಈ ದೇಶದಲ್ಲಿ ಒಬ್ಬ ವ್ಯಾಸ ಮಹರ್ಷಿ ಅಂತಾಗಿ ಹೋದ, ಅವನ ಹೆಸರು ಕೇಳ್ಯಾರೆ? ವ್ಯಾಸ ಮಹರ್ಷಿಗಳು ಏನು ಮಾಡಿದರು? ಎಷ್ಟು ಗ್ರಂಥಗಳನ್ನು ಬರೆದರು, ಎಷ್ಟು ಉಪದೇಶವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಇದೇ ದೇಶದಲ್ಲಿ ಪತಂಜಲಿ ಅಂತ ಒಬ್ಬ ಯೋಗಿಯಾಗಿ ಹೋದ. ಅವನ ಹೆಸರ, ಅವನು ಮಾಡಿದಂಥ ಉಪದೇಶ ನಮಗೆ ಗೊತ್ತದೆ. ನಾರದ ಅನ್ನುವ ಒಬ್ಬ ಮಹರ್ಷಿಯಾಗಿ ಹೋದ, ಅವರು ಹೇಳಿದ ಭಕ್ತಿ ಸೂತ್ರಗಳು ನಮಗೆ ಗೊತ್ತದಾವೇನು. ಅಷ್ಟೇ ಅಲ್ಲದೆ 12ನೇ ಶತಮಾನದ ಶರಣರೆಲ್ಲ ವಚನಗಳನ್ನು ಹೇಳಿದರು, ಅವರಿಗೆ ಗೊತ್ತದಾವೇನು. ಋಷಿಮುನಿಗಳೆಲ್ಲರೂ ತಮ್ಮ ಆಯುಷ್ಯವನ್ನೇ ಧ್ಯಾನ ಜಪ ತಪಗಳಲ್ಲಿ ವಿನಿಯೋಗ ಮಾಡಿ ಉಪನಿಷತ್ತುಗಳನ್ನು ಹೇಳಿದರು.
ಆ ಉಪನಿಷತ್ತಿನ ಹೆಸರೂ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ನಾವು ಈ ದೇಶದಲ್ಲಿ ಹೆಸರಿಗಷ್ಟ ಬದುಕಿದ್ದೇವೆ, ನಿಜವಾಗಿ ಈ ದೇಶದ ಧರ್ಮದ ಸತ್ವ ನಮಗೆ ಬಂದಿಲ್ಲ ಅಂತ ಅರ್ಥ. ಧರ್ಮದ ಸತ್ವವನ್ನು ನಾವು ಹೀರಿ ಬೆಳಿಬೇಕಾಗ್ತದ. ಹೆಂಗ ಭೂಮಿಯಲ್ಲಿ ಬಿದ್ದಂಥ ಒಂದು ಬೀಜ ಭೂಮಿಯಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಹೀರಿ ಬೆಳಿತೈತ್ಲ ದೊಡ್ಡ ವೃಕ್ಷವಾಗಿ, ಹಾಗೆ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಮಗು ಧರ್ಮದ ಸತ್ವ ಋಷಿಮುನಿಗಳ ತಪಶಕ್ತಿಯನ್ನು ಹೀರಿ ವಿಶ್ವಮಾನವನಾಗಿ ಬೆಳಿಬೇಕು. ಬರೇ ಇಲ್ಲೇ ಊರಿಗಷ್ಟ ಸೀಮಿತ ಆಗಿ ಮನಿಗಷ್ಟ ಸೀಮಿತ ಆಗಿ ಬೆಳೆದ ಅಂದ್ರೆ ಅದೇನು ಜೀವನ? ಬರೇ ನನ್ನ ಪ್ರಪಂಚ, ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು ಅಂದ ಅಂದ್ರ ಪ್ರಾಣಿಗಳು ಇದನ್ನ ಮಾಡ್ತಾವಲ್ಲ, ಇದನ್ನ ಮಾಡ್ಲಕ್ ನೀ ಯಾಕೆ ಮನುಷ್ಯ ಆಗಿ ಹುಟ್ಟಬೇಕು? ಅವು ಇಷ್ಟ ಮಾಡ್ತಾವಲ್ಲ. ಒಂದು ಆಕಳದ ಅಂದ್ರೆ ಅದಕ್ಕೂ 4 ಮಕ್ಕಳು ಇರ್ತಾವ, ಒಂದು ಎಮ್ಮೆದ ಅಂದ್ರೆ ಅದಕ್ಕೂ ಒಂದು 4 ಕರಗಳಿರ್ತಾವ, ನೀರಾಗಿರೋ ಮೀನಿಗೆ ಮಕ್ಕಳು ಇರ್ತಾವು, ಆಕಾಶದಲ್ಲಿ ತೇಲುವಂತಹ ಗುಬ್ಬಿಗೆ 4 ಮಕ್ಕಳು ಇರ್ತಾವ. ಮಕ್ಕಳನ್ನ ಪಡೆಯುವುದಕ್ಕಾಗಿ ಮನುಷ್ಯನೇ ಆಗಿ ಯಾಕೆ ಹುಟ್ಟಬೇಕು? ಅವೆಲ್ಲ ರಗಡಿ ಶಾಣೆ ಅದಾವ ನಮ್ಕಿ. ಮತ್ತು ನೀವು ಕಟ್ಟಿದ ಮನೆ ಯಾವಾಗ ಸೀಳ್ತಾವ ಏನಾಕ್ಕಾವ ಗೊತ್ತಿಲ್ಲ. ಆದ್ರೆ ಒಂದು ಗುಬ್ಬಿ, ಒಂದು ಗೀಜಗ ಗೂಡು ಕಟ್ಟತೈತಿ, ಎಂಥ ಇಂಜಿನಿಯರ್ಗೂ ಕಟ್ಲಕ್ಕೆ ಬರಂಗಿಲ್ಲ, ಅಷ್ಟು ಚಲೋ ಕಟ್ಟತೈತಿ. ಮತ್ತು ಪ್ರಾಣಿಗಳು ನಮಗಿಂತ ಬಹಳ ಬುದ್ಧಿವಂತದವು ಬದುಕುವುದರಲ್ಲಿ. ಒಂದರೆ ಅವು ಸಾಕಷ್ಟು ತಿಂದ ಹೊಟ್ಟೆ ಕೆಡಿಸ್ಕೊಂಡದ್ದವನು ಒಂದರೆ ಪ್ರಾಣಿ. ಹೌದಪ್ಪ, ಒಂದು ಗುಬ್ಬಿ ಹಿಂಗ ತನ್ನ ಹೊಟ್ಟೆ ಎತ್ತಟ್ಲ ಅದಕ್ಕೆ ಹೆಚ್ಚಿಗೆ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಹೊಟ್ಟೆ ಕಡ್ಲತ್ತೈತೆ ದವಾಖಾನೆಗೆ ಹೋಗೈತೇನೆ. ಒಂದರೆ ಕೋಳಿ, ಒಂದರೆ ಆಕಳ, ನೀವು ಬೇಕಾದಷ್ಟು ಮೇವು ಹೋಗಿರಿ, ಎಷ್ಟಾದ್ರೆ ಹಸು ಇರ್ತೈತೆ ಅಷ್ಟ ತಿಂತೈತಿ. ಜರ್ಸಿ ಅಲ್ಲ, ಮತ್ತು ಜರ್ಸಿಗೆ ನೀವು ಎಷ್ಟು ಹೋಗಿತಿರಲ್ಲ ಎಲ್ಲ ಖಾಲಿ ಮಾಡಿ ಮತ್ತೆ ಒದರ್ಕೋತ ನಿಂದಿರ್ತೈತಿ ಮೇವು ಹಾಕತ್. ಆದ್ರೆ ಮನುಷ್ಯರಾಗಿ ನಾವು ಹುಟ್ಟಿ ಬರೇ ಮದುವೆ ಆಗುವುದು, ಮಕ್ಕಳ ಮನೆ ಕಟ್ಟುವುದು, ಹೊಲ ಮನೆ ದುಡಿಯುವುದು, ಇದು ಇಷ್ಟೇ ಮಾಡಿದೀವಿ ಅಂದ್ರೆ ನಾವು ಹುಟ್ಟೇನು ಸಾರ್ಥಕ ಆಗಲಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಋಷಿ ಮುನಿಗಳು ಹೇಳಿದಂಥ ಉಪದೇಶವನ್ನು ಕೇಳಬೇಕು, ಪಾಲಿಸ್ಬೇಕು. ಹೇಳ್ಯಾರಲ್ಲ, ಹೇಳಿಲ್ಲ ಅಂತೇನಿಲ್ಲ. ಈ ದೇಶದಲ್ಲಿ ಧರ್ಮದ ತಿಳುವಳಿಕೆ ಬೆಳಕಿಲ್ಲಂತಲ್ಲ, ಎಲ್ಲ ಕಡೆಗಳಲ್ಲಿಯೂ ಆ ಬೆಳಕೈತಿ. ಆದ್ರೆ ಆ ಬೆಳಕಿನ ಕಡೆಗೆ ನಾವು ಹೋಗ್ಲಕ್ಕೆ ಕಲಿಬೇಕು. ನಮ್ಮಲ್ಲಿ ಎಷ್ಟು ಧರ್ಮದ ಜ್ಞಾನ ಅದ, ಅಧ್ಯಾತ್ಮದ ಜ್ಞಾನ ಬಹಳ. ನಾವು ಆ ಜ್ಞಾನವನ್ನು ಪಡಿಬೇಕು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವು ಏನದಾವಪ್ಪ ಅಂದ್ರೆ ಅತ್ಯಂತ ಮೂಲ ಗುಣಗಳಿವು. ಇವುಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ನಮಗೇನಾದರೂ ದೇವರ ಸ್ವರೂಪದ ಅರಿವು ಬರಬೇಕಾದ್ರೆ ಏನು ಮಾಡಬೇಕು? ಮೊದಲನೇದ್ದು, ಕೊಲಬೇಡ. ಯಾವ ಪ್ರಾಣಿಗೂ ಹಿಂಸೆ ಮಾಡ್ಲಕ್ಕೆ ಹೋಗಬೇಡ. ಅದೇ ಧರ್ಮದ ಮೂಲ ಅಡಿಪಾಯ, ಅಹಿಂಸಾ. ನೀ ಏನಾದರೂ ಪ್ರಾಣಿಗಳನ್ನು ಕೊಲ್ತಾ ಇದ್ದಿ ಅಂದ್ರೆ, ನೀನೇನಾದರೂ ಮಾಂಸಾಹಾರವನ್ನು ಸೇವಿಸ್ತಾ ಇದ್ದಿ ಅಂದ್ರೆ, ಎಷ್ಟು ಪೂಜಾ ಮಾಡಿದರೆ ಏನದ, ಎಷ್ಟು ಗುಡಿಗೆ ಹೋದರೆ ಏನದ, ಉಪಯೋಗ ಏನದ? ನಮ್ಮ ಶರೀರ ನಿರ್ಮಾಣ ಆದದ್ದು ಹುಲಿ ಸಿಂಹಗಳಂತೆ ಅಲ್ಲ. ಯಾವ ಮಾಂಸಾಹಾರಿ ಪ್ರಾಣಿಗಳದಾವಲ್ಲ ಅವೆಲ್ಲ ನಾಲಿಗೆಲೆ ನೀರು ಕುಡಿತಾವ. ನಾವು ನಾಲಿಗೆಲೆ ಕುಡಿತೀವಿ. ನಾವು ಉಳಿದ ಸಸ್ಯಾಹಾರಿ ಪ್ರಾಣಿಗಳಂತೆ ನಮ್ಮ ಶರೀರದ ರಚನಾ ಅದ.
ಅದಕ್ಕೆ ಮನುಷ್ಯನೇ ಆಹಾರದ ವಿಷಯಕ್ಕಾಗಿ ಮಾಂಸಾಹಾರಿ ಆಗಬೇಡ. ಆ ಬಳಿಕ ವಿನಾಕಾರಣ ಯಾವ ಪ್ರಾಣಿಗೂ ಹಿಂಸಾ ಕೊಡಬೇಡ, ತೊಂದರೆ ಕೊಡಬೇಡ, ಅವುಗಳನ್ನು ಕಾಡಿಸಬೇಡ, ಪೀಡಿಸಬೇಡ. ಅಲ್ಲಿಂದ ಮುಂದೆ ಹೇಳಿದರು ಸತ್ಯ. ಧರ್ಮ ಅಂದ್ರೆ ಏನಪ್ಪ? ಸತ್ಯ. ಸುಳ್ಳು ಹೇಳಬಾರದು. ಆ ಬಳಿಕ ನಮ್ಮ ಮನಸ್ಸ ಸ್ವಚ್ಛ ಇರಬೇಕು. ಮಾತಿನಾಗೊಂದು, ಮನಸ್ಸಿನಾಗೊಂದು, ಕೆಲಸದಾಗೊಂದು ಬೇರೆ ಬೇರೆ ಆಗಬಾರದು, ಎಲ್ಲ ಒಂದೇ ಇರಬೇಕು. ಪ್ರಾಮಾಣಿಕತೆ ಅಂದ್ರೆ ಏನಪ್ಪ? ಪ್ರಮಾಣ ಅಂದ್ರೆ ಯಾವುದು? ಸತ್ಯವೇ ಪ್ರಮಾಣ, ದೇವರೇ ಪ್ರಮಾಣ, ಅಂತ ಸಾಕ್ಷಿಯೇ ಪ್ರಮಾಣ. ನಾವು ಹೊರಗೆ ಸುಳ್ಳು ಹೇಳ್ಬೋದು, ಮನಸ್ಸು ಸುಳ್ಳು ಹೇಳಂಗಿಲ್ಲ. ಒಳಗಿಂದು ನೀವು ಸುಳ್ಳು ಹೇಳಿದೆ ಅಂತ ಹೇಳ್ತೈತೆ ಅದು ಒಳಗಿಂದು. ಹೀಗಾಗಿ ಸತ್ಯ ಎರಡನೇದ್ದು. ಮೂರನೆಯದು ಅಸ್ತೇಯ. ಇನ್ನೊಬ್ಬರ ವಸ್ತುವಿನ ಕಡೆ ಕಣ್ಣು ಎತ್ತಿ ಸಹಿತ ನೋಡ್ಲಕ್ಕೆ ಹೋಗ್ಬೇಡ. ಅದು ಹಂಗ ಬಿದ್ರಿ, ಬಂಗಾರರೇ ಬೀಳಲಿ, ಬೆಳ್ಳಿರೇ ಬೀಳಲಿ, ಅದೇನು ವಜ್ರ ಮತ್ತು ರತ್ನನ ಬಿದ್ದೈತೆ ಅಂತ ಇಟ್ಕೊಳ್ಳೋನು, ತಪ್ಪಿ ಸಹಿತ ಆ ಕಡೆ ನೋಡಬೇಡ. ಈಗ ಹಾದ್ಯಾಗ ಹೋಗು ಮುಂದೆ, ಹೊಲಕ್ಕೆ ಹೋಗು ಮುಂದೆ ಇನ್ನೊಬ್ಬರು ಮಾವಿನ ಗಿಡ ಇರ್ತಾವೆ. ಈಗೆಲ್ಲ ಏನು ಮಾವಿನ ಹಣ್ಣಿಂದ ಸೀಸನ್ ಚಾಲೂ ಆತು. ಅವು ಚಲೋ ಹಣ್ಣಾಗ್ಯಾವು, ಕಗ್ಗದಾವು, ಆ ಬಳಿಕ ಹಸಿ ಅದಾವು. ಆ ಕಡೆ ಒಟ್ಟ ನೋಡಬೇಡ್ನಿ. ಅವ್ರ ಹಣ್ಣಿನ ಗಿಡ, ಅವರು ಹೊಲ, ಅವ್ರ ಮಾತದು. ನಿನಗೇನು ಮಾಡೋದು ತಗೊಂಡು? ಮಧ್ಯಾಹ್ನ ಯಾರೂ ಇರಲಿಲ್ಲ. ನೋಡಿದ, ನೋಡಿ 4-5 ಕಾಯಿ ಹರ್ಕೊಂಡು ಹೋದ. ಕಳ್ತನ ಅಲ್ಲೇನಿದು? ಹೇಳಾರ್ದ ಕೇಳಾರ್ದ ಇನ್ನೊಬ್ಬರು ಹೊಲ್ದಂದು ಹರ್ಕೊಂಡು ಹೊಕ್ಕಿ ಅಂದ್ರೆ ಅದು ಕಳ್ತನ ಅಲ್ಲೇನು? ಅದ್ಯಾಂಗೆ ಕಳ್ತನ ಆಗ್ತೈತ್ರಿ? ಮತ್ತು ಕಳ್ತನ ಅಂದ್ರೆ ಎದಕ್ಕೆ ಕರೀತಾರೆ? ಅವ್ರಿಗೆ ಹೇಳಾರ್ದ ಕೇಳಾರ್ದ ನೀ ಒಂದು ಸೌತಿಕಾಯಿ ಹರ್ಕೊಂಡು ಹೋದ್ರು ಅದಕ್ಕೆ ಕಳ್ತನ ಅಂತ ಕರೀತಾರೆ ಧರ್ಮದ ಭಾಷೆಯಲ್ಲಿ. ಅದಕ್ಕೇನ ಸತ್ಯವಂತಿಕೆ ಅಂತ ಕರೆಯಂಗಿಲ್ಲ. ಮಕ್ಕಳಿಗೆ ಶಾಲೆ ಕಲಿಸೋದು, ಸಂಸ್ಕಾರ ಕಲಿಸೋದು ಅಂದ್ರೆ ಇನ್ನೊಬ್ಬರ ವಸ್ತುವನ್ನು ಎಂದೂ ಮುಟ್ಟಬಾರದು, ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಶಾಲೆಗೆ ಹೋದಂಥ ನಿಮ್ಮ ಹುಡುಗ ಒಂದು ಪೆನ್ ಕದ್ಕೊಂಬತ್ತು ಅಂದ್ರೆ ಅವತ್ತ ಅದಕ್ಕೆ ತಿದ್ದಿ ತೀಡಿ ಬಡದು ಬೈದು ಹೇಳಿದ್ರಿ ಅಂದ್ರೆ ತಿದ್ಕೋತೈತೆ ಅದು. ಒಂದು ವೇಳೆ ಅವಾಗ ನೀವು ಕಲಿಸದೇ ಇದ್ರೆ ಮುಂದೆ ಅವ ದೊಡ್ಡ ಕಳ್ಳ ಆಗ್ತಾನೆ. ಅದಕ್ಕಾಗಿ ಕಳ್ಳತನ ಮಾಡುವುದು ಧರ್ಮ ಅಲ್ಲ, ಇನ್ನೊಬ್ಬರ ವಸ್ತುವನ್ನು ಮುಟ್ಟುವುದು ಧರ್ಮ ಅಲ್ಲ. ಬ್ರಹ್ಮಚರ್ಯ ಹೆಂಗಿರ್ಬೇಕು ಮನುಷ್ಯ ಜಗತ್ತಿನೊಳಗ ಅಂದ್ರ ಏಕ ಪತ್ನಿ ವ್ರತಸ್ಥ, ಏಕ ಪತಿ ವ್ರತಸ್ಥೆಯಾಗಿ ಇರಬೇಕು. ಗಣಮಕ್ಕಳು ಹೆಣ್ಮಕ್ಕಳು ತಪ್ಪಿ ಸಹಿತ ಇನ್ನೊಬ್ಬರ ಹೆಣ್ಮಕ್ಕಳ ಕಡೆ ನೋಡಬಾರದು. ತಪ್ಪಿ ಸಹಿತ ಇವರು ಇನ್ನೊಬ್ಬರ ಗಂಡುಮಕ್ಕಳ ಕಡೆ ನೋಡಬಾರದು. ಅಷ್ಟು ನಮ್ಮ ದೃಷ್ಟಿ, ನಮ್ಮ ಮನಸ್ಸೊಚ್ಚಿತ್ತು ಅಂದ್ರೆ ಧರ್ಮ ಅಂಥೇಳಿ ಕರೀತಾರೆ. ಅದಕ್ಕೆ ಧರ್ಮ ಅಂದ್ರೆ ಮತ್ತೆ ಬೇರೆ ಏನಿಲ್ಲ, ಇಲ್ಲೇ ಧರ್ಮದ. ಅಲ್ಲಿಂದ ಅಪರಿಗ್ರಹ. ಎಲ್ಲ ತಂದು ಬರೀ ಗೋಳೆನ ಮಾಡೋದು, ಸಂಗ್ರಹಣ ಮಾಡೋದು, ಅದನ್ನು ಒಂದು ಬಳಸಂಗಿಲ್ಲ, ಸಮಾಜಕ್ಕೆ ದಾನ ಅಂತ ಕೊಡಂಗಿಲ್ಲ. ಇಂತಹ ಲೋಭಿಯಾದ ಮನುಷ್ಯ ಏನದಾನಲ್ಲ, ಇವನೇ ಅಧರ್ಮದ ಮೂಲ. ಎಲ್ಲ ನನಗೇ ಇರಲಿ ಅಂತಾನ. ಅದಕ್ಕೆ ಧರ್ಮ ಅಂದ್ರೆ ಏನಪ್ಪ? ಇದೆಲ್ಲವೂ ಧರ್ಮ. ದೇವರ ಕಾಣವಲ್ಲ ಅಂತ ಹೇಳ್ತೀವಿ ನಾವು. ದೇವರ ಕಾಣ್ಲಕ್ಕೆ ಎಲ್ಲೋ ಅಡಿಗೆ ಕುಂತಿಲ್ಲ, ಅವೇನು ತುಡುಗು ಮಾಡಿದವ ಅಲ್ಲ ಅಡಿಗೆ ಕುಂಡ್ರಲಕ್ಕ. ದೇವ್ರು ಎಲ್ಲದಾನಪ್ಪ? ಎಲ್ಲ ಕಡೆ ದೇವ್ರದಾನ. ಮತ್ತು ನಮಗೆ ಯಾಕೆ ಕಾಣವಲ್ಲ? ಬಹುತೇಕ ನಮ್ಮ ಕಣ್ಣ ಸ್ವಚ್ಛ ಇರ್ಲಕ್ಕಿಲ್ಲ, ಮನಸ್ಸ ಸ್ವಚ್ಛ ಇರ್ಲಕ್ಕಿಲ್ಲ. ಗುಡ್ಯಾಗಟ್ಟ ನಮಗೆ ದೇವ್ರು ಕಾಣ್ತಾನೆ, ಉಳ್ಕಿದ ಕಡೆ ಕಾಣಂಗಿಲ್ಲ. ಗುಡಿ ಮುಂದೆ ಕೂತಂತ ಭಿಕ್ಷುಕರು ಕಾಣಂಗಿಲ್ಲ ನಮಗೆ. ಆ ಬಳಿಕ ಯಾರೋ ಬಡಬಗ್ಗರು ಊರಾಗ ಹಸಿವಿನಿಂದ ಮಲ್ಕೊಂಡಿರ್ತಾರೆ, ಅವ್ರ ಹಸಿವು ನಮಗೆ ಕಾಣಂಗಿಲ್ಲ. ಅನಾಥ ಮಕ್ಕಳು ನಮಗೆ ಕಾಣಂಗಿಲ್ಲ.
ಅಂಗವಿಕಲ ವ್ಯಕ್ತಿಗಳು ನಮಗೆ ಕಾಣಂಗಿಲ್ಲ. ಹಾಗಾದ್ರೆ ದೇವರ ನಮಗೆ ಬರೇ ಗುಡ್ಯಾಗಟ್ಟ ಕಾಣ್ಲಕ್ಕದಾನೇನು? ದೇವರು ಎಲ್ಲಿದಾನ? ಹಂಗಾದ್ರೆ ದೇವರು ಬಸವಣ್ಣವರ ದೃಷ್ಟಿಯೊಳಗೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅವರು ಎಲ್ಲೆಲ್ಲಿ ನೋಡ್ತಾರೆ ಎಲ್ಲ ಕಡೆ ದೇವರ ಕಂಡ ಬಸವಣ್ಣವರಿಗೆ ದೇವರಂದ್ರೆ ಏನು? ಯಾವುದು ಯಾವಾಗಲೂ ಇದ್ದಂಗ ಇರ್ತೈತಲ್ಲ ಅದು ದೇವರು. ಇಂದು ಇದ್ದ ನಾಳೆ ಮರೆಯಾಗುವಂಥದ್ದು ದೇವರಲ್ಲ. ಯಾವುದೋ ಜ್ಞಾನ ರೂಪವಾಗಿ ಸದಾಕಾಲ ಈ ಜಗತ್ತನ್ನು ಬೆಳಗ್ತಾ ಇದೆಯೋ ಅದು ದೇವರು. ಯಾವುದೋ ಅನಾದ್ಯನಂತವಾಗಿದೆಯೋ ಅದು ದೇವರು. ದೇವರಿಗೆ ಸೀಮಿಲ್ಲ. ಹೌದಪ್ಪ, ಇದು ಬೇವನೂರಿನ ಹದ್ದ ಮುಗಿತ್ತು, ಇನ್ನು ದೇವರು ಇನ್ನು ಮುಂದೆ ಕಾಣಂಗಿಲ್ಲ, ಹಿಂಗಿಲ್ಲ. ಇನ್ನು ಅಥಣಿ ಬತ್ತು, ಅತ್ನಿ ಕಡೆ ದೇವರಿಲ್ಲ, ಹಿಂಗಲ್ಲ. ದೇವರು ಎಲ್ಲದಾನ ಎಲ್ಲಿ ಇಲ್ಲ ಅಂತ ಹಿಂಗಲ್ಲ. ತದೇ ಜತಿ ತನ್ನೇ ಜತಿ, ತದ್ದೂರೇ ತದ್ವಂತಿಕೆ, ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಅಸ್ಯ ಬಾಹ್ಯತಃ. ದೇವರ ನಮ್ಮ ಸಮೀಪ ಅಂದ್ರೆ ನಮ್ಮ ಒಳಗನ ಅದಾನ, ನಮ್ಮ ಆತ್ಮ ಸ್ವರೂಪವಾಗಿ. ದೂರ ಅಂದ್ರೆ ಬಹಳ ದೂರ ಅದಾನ. ಎಷ್ಟು ದೂರ ಅದಾನಂದ್ರೆ ಎಂದು ನಾವು ಅವನು ಕಾಣ್ಲಕ್ಕಾಗೋದಿಲ್ಲ, ಅಷ್ಟು ದೂರ ಅದಾನ. ಅಜ್ಞಾನಿಗಳಿಗೆ ತಿಳುವಳಿಕಿರ್ಲಾರ್ದವರಿಗೆ ದೇವರ ಬಹಳ ದೂರ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಮನಿ ದೇವರ ಎಲ್ಲಿದಾನಪ್ಪ ಅಂದ್ರೆ ಗುಡ್ಡದಾಗ ಅದಾನ ಅಂತ ಹೇಳ್ತಾರವ್ರು. ನಮ್ಮ ಮನಿ ದೇವರು ಎಲ್ಲಿದಾನಂದ್ರೆ ತಿರುಪತಿ ತಿಮ್ಮಪ್ಪ, ಅಲ್ಲಿ ಹೋಗ್ಬೇಕಿನ್ ನೀವು. ನಮ್ಮ ಮನಿ ದೇವರ ಎಲ್ಲಿದಾನ? ಭಾಳ ದೂರ ಅದಾನ್ರಿ, 2000 ಕಿಲೋಮೀಟರ್ ದೂರ ಅದಾನ. ನಮ್ಮ ದೇವ್ರ ಎಲ್ಲಿದಾನ? ಕೇದಾರನಾಥದೊಳಗದಾನ. ಅಂದರೆ ಇಲ್ಲಿದಿಂದ 3000 ಕಿಲೋಮೀಟರ್ ಐತದ. ದೇವರ ಅಷ್ಟು ದೂರ ಇಲ್ಲ, ದೇವರ ಬಹಳ ಸಮೀಪನೂ ಇಲ್ಲ. ನಮ್ಮ ಒಳಗ ನಮ್ಮ ಆತ್ಮ ಸ್ವರೂಪವಾಗಿದಾನಲ್ಲ, ಅಂಥ ದೇವರನ್ನು ನಾವು ತಿಳ್ಕೋಬೇಕು. ದೇವರ ಹೆಸರಲ್ಲೇ ನಾವು ಏನೇನೋ ಮಾಡ್ಕೋತ ಹೊಂಟದೀವಿ. ಒಟ್ಟು ನಾವೇನು ತಿಳ್ಕೊಂಡಿದೀವಿ? ಹೊರಗಿಂದ ಹೊರಗೆ ಹೋಗ್ಲತ್ ದೇವರು ಹೊರಗದಾನಂತ ಹೊರಗೆ ತಿಳ್ಕೊಂಬಿಟ್ಟದೀವಿ. ಗುಡ್ಯಾಗದಾನಂತ ಒಂದೆರಡು ಅಮಾಸಿಗೆ ಒಂದೆರಡು ಕೈ ಹೊಡಿದು ಸೋಮವಾರಕ್ಕೊಮ್ಮೆ ಹೋಗಿ ಊದಿನ ಕಡ್ಡಿ ಹಚ್ಚಿ ಒಂದು ತುಸು ಸಕ್ಕರೆ ಉಪ್ಪು ಹಾಕಿ ಬರೋದು. ಇಟ್ಟು ಬಿಟ್ಟರೆ ನಮಗೇನು ಬೇರೆ ಗೊತ್ತಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ರೆ ತುಸು ಏನು ಮನ್ಯಾಗ ನೈವೇದ್ಯ ಮಾಡಿರ್ತೀವಿ ಓದಿ ಅರ್ಪಿಸಿ ಬರ್ತೀರಿ. ಆದ್ರೆ ದೇವರ ನಮ್ಮ ಎರಡು ಹೋಳಿಗೆ ಸಲುವಾಗಿ ಕೂತಿಲ್ಲ ಅವ. ಅವು ನೀವು ದೇವ್ರಿಗೆ ಮಾಡೋ ಹೋಳಿಗೆ ದೊಡ್ಡ ಇರ್ತಾವ, ಇಟ್ಟೇ ಇರ್ತಾವೆ. ಅವ ಪೂಜಾರಿಗೆ ಇದ್ರಾಗ ಹೂರ್ಣ ಹೆಂಗೆ ಹಾಕ್ಯಾರ ತಾವು ಸಂಶೋಧನೆ ಮಾಡ್ಕೋತ ಕೂತಿರ್ತಾನೆ. ಹೂರ್ಣನ ಹತ್ತಂಗಿಲ್ಲ ಅವನ ಕೈಗೆ. ಅದಕ್ಕೆ ನಮ್ಮ ಕಲ್ಪನೆಯಲ್ಲಿರುವಂಥ ದೇವರ ಬೇರೆ, ಖರೆ ಇರೋ ದೇವರನ ಬೇರೆ. ನಮ್ಮ ತಿಳುವಳಿಕೆನ ಬಹಳ ಸಾಣದದ. ಅದಕ್ಕೆ ಋಷಿ ಮುನಿಗಳು ಹೇಳಿದರು, ದೇವರ ತಿಳ್ಕೊಂಡಿ ಅಂದ್ರ ನಿನ್ನ ಒಳಗ ನಿನ್ನ ರೂಪವಾಗಿ ಅದಾನ, ತಿಳ್ಕೊಳ್ಳಿಲ್ಲ ಅಂದ್ರ ಭಾಳ ದೂರ ಅದಾನ, ಸಾಯ್ತಕ ಬೆಟ್ಟಿನ ಆಗಂಗಿಲ್ಲ, ಅಷ್ಟು ದೂರ ಅದಾನ. ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ. ಪ್ರತಿಯೊಂದು ವಸ್ತುವಿನ ಒಳಗೂ ದೇವರ ಅದಾನ. ಹುಲ್ಲು ಕಡ್ಡೆದ ಅಂದ್ರೆ ಅದರೊಳಗೆ ಇರಾವ ಯಾರು? ಒಂದು ಕಲ್ಲದ ಅಂದ್ರೆ ಕಲ್ಲಿನಾಗ ಇರಾವ ಯಾರು? ಬರೀ ಲಿಂಗದಾಗ ಅಷ್ಟೇ ಇಲ್ಲ, ಮೂರ್ತಿ ಒಳಗ ಅಷ್ಟೇ ಇಲ್ಲ. ಎಲ್ಲದಾನ ದೇವರು? ಹುಲ್ಲು ಕಡ್ಡಿ ಒಳಗದಾನ. ತೇನ ವಿನಾ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇರಲಾರ್ದ ಹುಲ್ಲು ಕಡ್ಡಿ ಸಹಿತ ಅಲಗಾಡಂಗಿಲ್ಲ. ಎಲ್ಲ ಕಡೆ ಅದೇ ವಸ್ತು ತುಂಬಿಕೊಂಡಿರೋದು.
ಹಾಗಾದ್ರೆ ನಮಗೆ ಯಾಕೆ ಗೊತ್ತಾಗವಲ್ಲ? ನಮ್ಮ ಮನಸ್ಸು ಸ್ವಚ್ಛ ಇಲ್ಲಂತ. ಮನಸ್ಸು ಎಷ್ಟು ಹೊಲಸಾಗ್ಯಾವ. ನಮ್ಮ ಮನಸ್ಸಿನಾಗ ಏನೈತೆಪ್ಪ? ಬರೇ ಜಗಳ ಐತಿ, ಬೈಗುಳುಗಳದಾವು, ದ್ವೇಷ ತುಂಬೈತೆ. ಬರೇ ಒಬ್ಬರು ನೋಡ್ರೆ ಒಬ್ಬರಿಗೆ ಆಗಿ ಬರವಲ್ದು. ಮತ್ತು ಹಿಂಗೆ ಮನುಷ್ಯರ ನೋಡಿ ಆಗಿ ಬರಲಿಲ್ಲ ಅಂದ್ರೆ ಇನ್ನು ಜಗತ್ತು ನೋಡಿ ಆಗಿ ಬರೋದು ಯಾವಾಗ ಇವಾಗ? ಇನ್ನು ಇಡೀ ವಿಶ್ವವನ್ನು ನೋಡಿ ವಿಶ್ವಾತ್ಮನ ಅನ್ನುವಂಥ ಭಾವಿಸಾವ ಯಾವಾಗ ಇವ ಮನುಷ್ಯ? ಮನುಷ್ಯನೇ, ನೀನು ತಿಳ್ಕೊಂಡು ಬದುಕು, ಮನಸ್ಸನ್ನು ಸ್ವಚ್ಛ ಮಾಡ್ಕೊ. ಈ ಜಗತ್ತಂದ್ರೆ ಏನಪ್ಪ? ಇದು ದೇವರ ಸ್ವರೂಪವೇ ಐತಿ. ಇದು ನಿನ್ನ ಒಳಗೆ ಪ್ರತಿಬಿಂಬಿತವಾಗಿ ಆ ದೇವರ ಸಾಕ್ಷಾತ್ಕಾರ ನಿನಗಾಗಬೇಕಾಗಿತ್ತು ಅಂದ್ರೆ ಮನಸ್ಸು ಸ್ವಚ್ಛ ಇರ್ಬೇಕು. ಎಷ್ಟು ಸ್ವಚ್ಛ ಇರಬೇಕು ಅಂದ್ರೆ ಸಣ್ಣ ಮಕ್ಕಳ ಮನಸ್ಸಿದ್ದಂಗೆ ಇರ್ಬೇಕು. ಸಣ್ಣ ಮಕ್ಕಳು ಎಂದೂ ಸುಳ್ಳು ಗೊತ್ತಿರಂಗಿಲ್ಲ, ಅವು ಆ ಬಳಿಕ ಅವು ಎಂದೂ ಕೆಟ್ಟದ್ದು ಗೊತ್ತಿರಂಗಿಲ್ಲ. ನೀವಿಬ್ಬರು ದೊಡ್ಡವ್ರು ಜಗಳಾಡಿರ್ತೀರ, ಅವು ಹುಡುಗರು ಮತ್ತು ಅವ್ರ ಮನ್ಯಾಗ ಹೋಗಿ ಉಂಡು ಬರ್ತಾವ. ಅವು ಜಗಳ ನೀವು ದೊಡ್ಡವ್ರು, ಅವಕ್ಕೇನೈತೆ ಸಣ್ಣ ಹುಡುಗರಿಗೆ? ನಮ್ಮ ತಿಳುವಳಿಕೆ ಏನಾಗಬೇಕು? ಇನ್ನ ಬಹಳ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ಮನಸ್ಸ ಬಹಳ ಸ್ವಚ್ಛ ಆಗಬೇಕು. ಆವಾಗ ನಾವೇನಾದರೂ ತುಸು ಈ ಅಧ್ಯಾತ್ಮ ಧರ್ಮದ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತೈತಿ. ಬರೇ ಬಡದಾಡಿ ಸತ್ತು ಹೋದೀವಿ ಅಂದರೆ ಎದಕ್ಕೆ ಉಪಯೋಗದ? ಕೋರ್ಟಿಗೆ ಎದಕ್ಕೆ ಹೋಗೋದಪ್ಪ? ನಮ್ಮಲ್ಲೇ ತಿಳುವಳಿಕೆ ಇಲ್ಲ ಅಂತ ನಾವು ಕೋರ್ಟಿಗೆ ಹೋಗೋದು. ತಿಳುವಳಿಕೆನ ಇತ್ತಂದ್ರೆ ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನದ? ಇಬ್ಬರು ತಿಳುವಳಿಕೆ ಇರ್ಲಾರ್ದವ್ರು ಕೂಡಿರುವುದರಿಂದ ಕೋರ್ಟಿಗೆ ಹೋಗ್ತಾರೆ. ಭೂಮಿ ನನಗೆ ಹೆಚ್ಚು ಬರ್ತೈತೆ ತಿವ, ನನಗೆ ಹೆಚ್ಚು ಬರ್ತೈತೆ ತಿವ. ಆ ಬಳಿಕ ಅದು ಎಲ್ಲಿಗೆ ಬಂದು ಹತ್ತು? ಒಂದು ಮಾವಿನ ಗಿಡಕ್ಕೆ ಬಂದು ಹತ್ತದು. ಈ ಮಾವಿನ ಗಿಡ ನನ್ನ ಹೊಲ್ದಾಗ ಬರ್ತೈತೆ ತವ, ಹಚ್ಚಿದವ ಇವನೂ ಅಲ್ಲ ಅವನೂ ಅಲ್ಲ, ಮುತ್ತೆ ಹಚ್ಚಿ ಹೋಗ್ಯಾನ. ಇಬ್ಬರು ಅಣ್ಣ ತಮ್ಮ ಕೂಡಿ ಮಾವಿನ ಗಿಡದ ಸಲುವಾಗಿ ಕೋರ್ಟಿಗೆ ಹೋದರು. ಅವರು ಕೋರ್ಟ್ನವ್ರು ತೀರ ಶಾಣೆ, ತೀರ್ಪು ಕೊಡಂಗಿಲ್ಲ ಅವ್ರ ಲಘು. 30 ವರ್ಷ ಆದ ನಂತರ ತೀರ್ಪು ಕೊಟ್ಟರು. ಏನಂಥೇಳಿ? ಮಾವಿನ ಗಿಡ ನಿನಗೂ ಬರಂಗಿಲ್ಲ, ಅದು ಊರಿನ ಪಾಲ ಅಂತ ಹೇಳಿಬಿಡ್ತದ ಕೋರ್ಟ್. ಅಲ್ಲಿವರೆಗೆ ಹೋಗಿ ನೋಡ್ಲಕ್ಕ ಗಿಡನ ಇರಲಿಲ್ಲ, ಒಣಗಿ ಹೋಗಿತ್ತದು, ನೀರು ಹಾಕಿರ್ಲಿಲ್ಲ, ಅದಕ್ಕೆ ವ್ಯವಸ್ಥಾನೂ ಮಾಡಿರ್ಲಿಲ್ಲ. ಇಬ್ಬರು ಜಗಳಾಡ್ಕೋತ. ಮನುಷ್ಯನೇ ಬರೇ ಕೋರ್ಟ್ನಾಗ ಹೋಗೋ ಸಲುವಾಗಿ, ಜಗಳಾಡೋ ಸಲುವಾಗಿ ನೀವು ಹುಟ್ಟಿ ಬಂದದ್ಯೋ ಹೆಂಗೆ? ಇಲ್ಲಿ ಎಟ್ಟರೆ ಜಗಳ ಮಾಡಾಮ ಈ ಜಗತ್ತಿನಾಗ. ನಿಂದೇನು ಜಗಳ ಭಾಳ ದೊಡ್ಡ ಜಗಳ ಅಲ್ಲ. ಎರಡು ಬೇಗಳ ಬೈಬೋದು, ಒಂದೆರಡು ಬಡಿಗೆ ತಗೊಂಡು ಬಡದಾಡ್ಬೋದು. ರಾಜ ಮಹಾರಾಜರು ಲಕ್ಷಗಟ್ಟಲೆ ಸೈನ್ಯವನ್ನು ಕಟ್ಟಿ ಬಡದಾಡಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ಯಾರೋ. ನೀನು ಉಳ್ಯಾವದೇ ಇಲ್ಲಿ? ನಿನ್ನ ಜಗಳರೇ ಎಷ್ಟು ದೊಡ್ಡದೈತಿ. ರಾಜ ಮಹಾರಾಜರೆಲ್ಲ ಈಗ ಅವರ ಎಲುಬುಗಳು ಮಣ್ಣಾಗಿ ಹೋಗ್ಯಾವ. ಬಂಗಾರದ ಕಿರೀಟಗಳ ಮಣ್ಣಿನಲ್ಲಿ ಮುಚ್ಚಿ ಹೋಗ್ಯಾವ. ಅವರ ಸಾಮ್ರಾಜ್ಯಗಳೆಲ್ಲ ಅಳೆದು ಹೋಗ್ಯಾವು ಜಗಳಾಡಿ. ನಿಂದೇನು ಉಳಿದೈತಿಪ್ಪ ಇಲ್ಲಿ? ಯಾಕೆ ಜಗಳಾಡ್ತಿ? ಅಣ್ಣ ತಮ್ಮರಾಗಿ ಹುಟ್ಟ್ಯಾರ ಅನ್ನೋದು ಅಷ್ಟ ಕರೆ ಐತಿ, ಆದ್ರೆ ಮುಂದೆಂದು ಕೂಡಿ ಬದುಕೇ ಇಲ್ಲ. ಇವನು ಮುಖ ಅವನು ನೋಡುವಲ್ಲ, ಅವನ ಮುಖ ಇವು ನೋಡುವಲ್ಲ. ಮತ್ತು ಯಾರದಾರ ಇಬ್ಬರು ಬೇರೆ ಬೇರೆ ಏನಿಲ್ಲ. ಅವ ಅಣ್ಣ, ಇವ ತಮ್ಮ, ಇಬ್ಬರು ಒಂದೇ ತಂದೆ ತಾಯಿಗಳ ಮಕ್ಕಳದಾರ. ಆದ್ರೆ ಸಣ್ಣವ್ರಿರಾಗ ಕೂಡಿದ್ರು ಈಗ ಎಷ್ಟು ಬೇರೆ ಆಗ್ಯಾರಂದ್ರೆ, ಅವನು ಸತ್ರ ಅವನ ಮುಖ ಸಹಿತ ನೋಡುವುದಿಲ್ಲ ಅಂತಾನಂದ್ರೆ ಎಷ್ಟು ಮನಸ್ಸು ಹೊಲಸಾಗಿರಬಾರದು, ಎಷ್ಟು ಮನಸ್ಸಿನಲ್ಲಿ ದ್ವೇಷ ಇರಬಾರದು. ಇಟ್ಟೆಲ್ಲ ಇದ್ದ ಮತ್ತಿವ ದೇವ್ರಿಗೆ ಹೋಗಿ ಬರ್ತಿದ್ದ ಅಂದ್ರೆ ದೇವ್ರತಾನ ನಿನ್ನ ಒಳಗ ಅದನು ಇಲ್ಲಾಕ ಬರ್ಲಾಕ ಹೋದಿ ಅಂತ ದೇವ್ರತಾನ. ಒಳಗೆ ನೋಡು, ಸ್ವಲ್ಪ ಜಗಳಾಡೋದು ಬಿಡು, ಮನಸ್ಸನ್ನು ಸ್ವಚ್ಛ ಮಾಡ್ಕೊ. ನಿನ್ನ ಒಳಗ ನಿನ್ನ ಆತ್ಮ ಸ್ವರೂಪವಾಗಿ ಅದನಪ್ಪ ಅಂತ ದೇವರು ಹೇಳೋದು. ನಾವು ಯಾವ ದೇಶದಲ್ಲಿ ಹುಟ್ಟಿದ್ದೀವಿ? ಜಗಳಗಂಟ್ರ ದೇಶದಲ್ಲಿ ಹುಟ್ಟಿಲ್ಲ.
ಭಾರತ ದೇಶ ಅಂದ್ರ ಜಗಳಗಂಟ್ರ ದೇಶ ಅಲ್ಲ. ಭಾರತ ದೇಶ ಅಂದ್ರ ಕೋರ್ಟ್ ಕಟ್ಲೆ ಇರುವಂಥ ದೇಶ ಅಲ್ಲದು. ಬರೇ ನ್ಯಾಯ ಮಾಡುವಂಥ ದೇಶನೂ ಅಲ್ಲ. ಈ ದೇಶ ಹೇಗದಪ್ಪ ಅಂತ ಕೇಳಿದ್ರ ಸತ್ಯ ಧರ್ಮಾಯ ದೃಷ್ಟಯೇ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಎಂಥ ದೇಶಪ ಇದು? ಸತ್ಯ ಸಾಕ್ಷಾತ್ಕಾರಿಗಳ ದೇಶ, ದೇವ ಸಾಕ್ಷಾತ್ಕಾರಿಗಳ ದೇಶ. ಯಾರು ನಡೆದ್ರ ದೇವರ ನಡೆದಂಗಾತ್ಲ ಅಂಥ ದೇವತಾ ಮನುಷ್ಯರು ಬದುಕಿದ ದೇಶ ನಮ್ಮ ಭಾರತ. ಎಲ್ಲಿ ಹುಟ್ಟಿದೀವಿ ನಾವು? ಮಹಾತ್ಮರು ತಿರುಗಾಡಿದಂಥ ಪವಿತ್ರವಾದ ತಪೋಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಇಲ್ಲೇನು ಬರೇ ಹೊಡೆದಾಡೋರು ಆಗಿ ಹೋಗಿಲ್ಲ. ನಮ್ಮ ದೇಶದೊಳಗೆ ಜ್ಞಾನಿಗಳಾಗಿ ಹೋಗ್ಯಾರ. ನಾವೆಲ್ಲ ಯಾರು ಅಂದ್ರ ಋಷಿ ಸಂತಾನರು. ನಾವೆಲ್ಲ ಯಾರಪ್ಪ ಅಂದ್ರ ಮಹಾತ್ಮರು ಕರುಣಿಸಿದಂತಹ ಅಧ್ಯಾತ್ಮ ವಿದ್ಯೆಯ ವಾರಸುದಾರರು. ಹೀಗಾಗಿ ಎಲೆ ಮನುಷ್ಯನೇ ಸ್ವಲ್ಪ ತಿಳ್ಕೊ. ಎಲ್ಲಿದೆಯೋ ಅಲ್ಲಿ ಅದರ ಜ್ಞಾನರೇ ನಮಗೆ ಬೇಕಲ್ಲ. ಯಾವ ದೇಶದಾಗದೀವಿ? ಬರೇ ರೊಕ್ಕ ಗಳಿಸೋರ ದೇಶದಾಗ ನಾವಿಲ್ಲ. ಬರೇ ಸಾಲಿ ಕಲೆ ಅವ್ರ ದೇಶದಾಗೂ ನಾವಿಲ್ಲ. ಬರೇ ಬಡದಾಡವ್ರ ದೇಶದಾಗೂ ನಾವಿಲ್ಲ. ಯಾರ ದೇಶದಾಗದೀವಿ? ಈ ದೇಶವನ್ನು ಕಟ್ಟಿದಂಥವ್ರು ಯಾರಪ್ಪ ಅಂದ್ರೆ ಸರ್ಕಾರಗಳು ಈ ದೇಶವನ್ನು ಕಟ್ಟಲಿಲ್ಲ, ಋಷಿಮುನಿಗಳು ಈ ದೇಶವನ್ನು ಕಟ್ಟ್ಯಾರ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಹಬ್ಬ ಹರಿದಿನಗಳನ್ನ, ಜಾತ್ರೆ ಉತ್ಸವಗಳನ್ನ, ಗುಡಿಗುಂಡಾರಗಳನ್ನು ಕಟ್ಟಿದಂಥವ್ರು ಯಾರು? ಮಹಾತ್ಮರು ಕಟ್ಟ್ಯಾರ, ಸಾಧು ಸಂತರ ಕಟ್ಟ್ಯಾರ. ಭಾರತ ದೇಶ ಅಂದ್ರ ಸಾಧು ಸಂತರ ದೇಶ ಇದು. ಆದ್ದರಿಂದ ನಾವೆಲ್ಲರೂ ಧರ್ಮವಂತರಾಗಬೇಕು, ನೀತಿವಂತರಾಗಬೇಕು, ಜ್ಞಾನಿಗಳಾಗಬೇಕು, ಯೋಗಿಗಳಾಗಬೇಕು. ಅದು ನಮ್ಮ ಜೀವನದ ಸಾರ್ಥಕತೆ. ಹೀಗಾಗಿ ನಾವೆಲ್ಲರೂ ಧರ್ಮದ ದಾರಿಯಲ್ಲಿ ನಡಿಬೇಕು. ಅದರ ಮಹತ್ವ, ನಮ್ಮ ದೇಶದ ಮಹತ್ವ, ಆಚಾರದ ಮಹತ್ವದ ಕುರಿತಾಗಿ ಒಂದು ತತ್ವಪದ. ಸುಮ್ನೆ ಹುಟ್ಟಿ ಸತ್ತು ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಸುಮ್ನೆ ಹುಟ್ಟಿ ಸತ್ತು ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಸುಮ್ನೆ ಹಂಗೆ ಬಂದು ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಸುಮ್ನೆ ಹುಟ್ಟಿ ಸತ್ತು ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಸುಮ್ನೆ ಹುಟ್ಟಿ ಸತ್ತು ಬಿಟ್ಟೆಲ್ಲೋ ಗುರು ಬಸವನ ಮರೆತು. ಜಾತಿ ಜಗಳ ಮಾಡಿ ನೀನು ಊರ ಒಳದ ಎರಡ ಮಾಡಿ. ಜಾತಿ ಜಗಳ ಮಾಡಿ ನೀನು ಊರ ಒಳದ ಎರಡ ಮಾಡಿ. ಜಗದ ರೀತಿ ತಿಳಿಯದ ನೀ, ಜಗದ ರೀತಿ ತಿಳಿಯದ ನೀ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು. ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ. ಸುಮ್ಮನೆ ಹುಟ್ಟಿ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು. ಸುಮ್ಮನೆ ಹುಟ್ಟಿ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು. ಅಣ್ಣ ತಮ್ಮರಾಗಿ ಹುಟ್ಟಿ ಕೂಡಿ ನೀನು ಬಾಳಲಿಲ್ಲ. ಈ ಹಾಡನ್ನ ನಮ್ಮ ಆರಾಧ್ಯ ದೈವಾದ ಪರಮ ಪೂಜ್ಯ ಶ್ರೀ ಗುರು ಚನ್ನಬಸವಪ್ಪರು ಬರೆದಾರೆ ಈ ಹಾಡನ್ನು. ಅಣ್ಣ
ಬಸವನ ಮರೆತು ನೀ ಗುರು ಬಸವನ ಮರೆತು ನೀ ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರು ಬಸವ ಗುರು ಬಸವ ಗುರು ಬಸವ ಚನ್ನಬಸವ ಪರರ ಹೆಣ್ಣಿಗಾಗಿ ನೀನು ನಿನ್ನ ಧರ್ಮ ಪತ್ನಿಯ ಬಿಟ್ಟು ಪರರ ಹೆಣ್ಣಿಗಾಗಿ ನೀನು ನಿನ್ನ ಧರ್ಮ ಪತ್ನಿ ಬಿಟ್ಟು ಕಾಮದಿಂದ ಕೆಟ್ಟು ಹೋದಲ್ಲೋ ನೀ ಕಾಮದಿಂದ ಕೆಟ್ಟು ಹೋದಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರು ಬಸವನ ಮರೆತು ಸುಮ್ಮನೆ ಹುಟ್ಟಿ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ದೇಹದೊಳಗ ಇರುವ ಶಿವನ ಅರಿತು ನೀನು ತಿಳಿಯಲಿಲ್ಲ ಶಿವನ ಗುರು ಬಸವ ದೇಹದೊಳಗ ಇರುವ ಶಿವನ ಅರಿತು ನೀನು ತಿಳಿಯಲಿಲ್ಲ ದೇಹದೊಳಗ ಇರುವ ಶಿವನ ಅರಿತು ನೀನು ತಿಳಿಯಲಿಲ್ಲ ಗುರು ಸೇವೆ ಮಾಡದ ನೀ ಗುರು ಸೇವೆ ಮಾಡದ ನೀ ಹಾಳಾದಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರು ಸೇವೆ ಮಾಡದೆ ಹಾಳಾದಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಸುಮ್ಮನೆ ಹುಟ್ಟಿ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು ಗುರು ಬಸವ ಎಲ್ಲರೂ ಕೈ ಮೇಲೆತ್ತಿ ಗುರುವಿನ ಧ್ಯಾನ ಮಾಡಿ ನೋಡೋಣ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಸುಮ್ಮನೆ ಬಂದು ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು ಸುಮ್ಮನೆ ಹುಟ್ಟಿ ಸತ್ತು ಬಿಟ್ಟಲ್ಲೋ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ ಹುಟ್ಟಿ ಬಡದಾಡಿ ಸತ್ತ ಅಂದ್ರೆ ವ್ಯರ್ಥವಾಗಿ ನಮ್ಮ ಆಯುಷ್ಯ ಹೋಯಿತು ಅಂತ ಅರ್ಥ. ಮನುಷ್ಯನ ಜೀವನದ ಉದ್ದೇಶ ಜಗಳಲ್ಲ, ಬಡದಾಟ ಅಲ್ಲ, ದ್ವೇಷ ಅಲ್ಲ, ಸಂಗ್ರಹ ಅಲ್ಲ. ನಮ್ಮ ಜೀವನದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಂಡು ಆನಂದವಾಗಿ ಬದುಕುವುದೇ ಜೀವನದ ಉದ್ದೇಶ. ನಮಗೆ ನಾವು ಯಾರದು ಇವತ್ತು ಗೊತ್ತಿಲ್ಲ,
ಹಂಗ್ರಿ ಯಾರಪ್ಪ ನೀ ಯಾರಂತ ಕೇಳಿದ್ರೆ ಏನು ಹೇಳ್ತೀವ ನಾವು? ಹಿಂಗ್ರಿ ಇಂಥ ಹೆಸರ? ಆ ಹೆಸರು ಇಡೋಕ್ಕಿಂತ ಮೊದಲು ನೀ ಏನಿದ್ದೀಪ? ಅಪ್ಪನ ಹೆಸರ ಅವನ ಹೆಸರ ಹೇಳ್ತಾನೆ. ಅದಕ್ಕಿಂತ ಹಿಂದೆ ಏನಿದ್ದಿ ಗೊತ್ತಿಲ್ಲರಿ. ಶರೀರವೂ ನಾವಲ್ಲ, ಮನಸ್ಸು ನಾವಲ್ಲ, ತಂದೆ ತಾಯಿಗಳು ನಮಗಿಲ್ಲ. ಮತ್ತು ಖರೆ ಮತ್ತು ಹಿಂಗೆ ಏನ್ರಿ ಇವರು ಅವ್ವ ಅಪ್ಪ ಎಲ್ಲವ್ರಿ ಅವರು? ಸುಮ್ಮ ಬಂದಾರ ನೋಡು. ಈಗ ಸಂತೆ ಇರ್ತದ, ಸಂತೆಯಲ್ಲಿ ಹೆಂಗೆ ಮಂದಿ ಬಂದ ಕೂಡ್ತಾರಲ್ಲ, ಹಂಗೆ ಸಂತೆ ಕೂಡಿದಂಗೆ ಈ ಜಗತ್ತಿನ ಸಂತೆ ಕೂಡೈತದು. ಕೆಲವೊಬ್ಬರು 70 ವರ್ಷದಿಂದ ಈ ಸಂತಿಗೆ ಬಂದರು, ಅವ್ರಿಗೆ ಮುದುಕಾಗ್ಯಾರ. ಕೆಲವೊಬ್ಬರು 50 ವರ್ಷದಿಂದ ಬಂದರು, ಕೆಲವೊಬ್ಬರು 30 ವರ್ಷದಿಂದ ಬಂದರು, ಕೆಲವೊಬ್ಬರು ಈಗ ಸದ್ಯ ಬಂದಾರ. ಅವರವ್ರ ಸಂತೆ ಮುಗಿದಂಗೆ ಅವರವ್ರು ಹೋಗ್ತಾರ, ಮತ್ತು ಹೊಸಬರು ಬರ್ತಿರ್ತಾರ. ಸಂತೆ ಮುಗಿದ ಬಳಿಕ ಅಲ್ಲಾಕಿರ್ತಾರ. ಈಗ ಅಥಣಿಗೆ ನೀವು ಹೋಗಿರ್ತೀರಿ, ಸಂತೆ ಮುಗಿತ್ತು ಅಂದ್ರೆ ನೀವು ಎದಕ್ಕೆ ಹೋಗಿರ್ತಿರಲ್ಲ ಆ ಸಂತೆ ತೊಗೊಂಡ್ರಿ ಅಂದ್ರೆ ಆ ಸಂತ್ಯಾಗ ಯಾಕೆ ನಿಲ್ತೀರಿ? ನಿಮ್ಮ ಮನೆಗೆ ನೀವು ಬಂದುಬಿಡ್ತೀರಿ. ಹಂಗ ಹುಟ್ಟಿದಂಥ ಮನುಷ್ಯರೆಲ್ಲರೂ ತಮ್ಮ ತಮ್ಮ ಸಂತೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಯಾರೂ ಈ ಜಗತ್ನಾಗ ಕಾಯಮ್ಮಾಗಿರ್ಬೇಕಂತ ಯಾರೂ ಬಂದಿಲ್ಲ. ಇಲ್ಲಿ ಬಂದು ಹೋಗೋರದಾರ ಇವರೆಲ್ಲ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಈ ಪ್ರಪಂಚ ಹೆಂಗೈತಪ್ಪ ಅಂದ್ರೆ ಯಾರೂ ಕಾಯಂ ಇರ್ತಾರತ್ ಹೇಳಕ್ ಬರಂಗಿಲ್ಲ. ಇಲ್ಲಿ ಗಾಳ್ಯಾಗಿನ ದೀಪ ಇದ್ದಂಗೆ ಯಾವಾಗ ಅರ್ತೈತೋ ಹೇಳಕ್ ಬರಂಗಿಲ್ಲ. ದೀಪ ಅಂದ್ರೆ ಯಾವುದು? ಬರೇ ಮನ್ಯಾನ ದೀಪ ಅಲ್ಲ, ಗುಡ್ಯಾನ ದೀಪ ಅಲ್ಲ. ನಮ್ಮ ಶರೀರ, ನಮ್ಮ ಪ್ರಾಣ ಜ್ಯೋತಿಯೇ ದೀಪ. ಏನ್ರಿ ನಿನ್ನೆ ರಾತ್ರಿ ಮಾತಾಡಿದ್ದು ನಮ್ಮ ಜೋಡಿ, ಇಲ್ಲೇ ಕಟ್ಟಿ ಕೂತು ಮಾತಾಡಿದ್ದೀವಿ. ರಾತ್ರಿ 2 ಗಂಟೆಗೆ ಸತ್ತು ಹೋದ. ಏನಾಯ್ತು? ದೀಪ ಆರಿತು. ದೀಪದ ಎಣ್ಣೆನೂ ಮುಗಿತ್ತು, ದೀಪದ ಆಯುಷ್ಯನೂ ಮುಗಿತ್ತು. ಹಿಂಗಾಗಿ ಆ ದೀಪ ಆರಿ ಹೋಯಿತು. ಮನುಷ್ಯನೇ, ನೀ ಯಾವಾಗ ಆರಿ ಹೋಗ್ತಿ ಗೊತ್ತಿಲ್ಲ. ನಿನ್ನ ಜೀವನದ ಉದ್ದೇಶ ಏನಪ್ಪಾ ಅಂದ್ರ ನೀನು ಯಾರೋ ಅದನ್ನ ತಿಳ್ಕೋಬೇಕು. ಖರೆ ಅಂದ್ರ ನಿನಗ ಇವ್ರು ಯಾರು ಖರೆ ಸಂಬಂಧಿಕರಲ್ಲ. ನಿನ್ನ ನಿಜವಾದ ಸಂಬಂಧಿಕರು ಇವರೆಲ್ಲ ಆಗಿದ್ರು ಅಂದ್ರ ನಿನ್ನ ಸಾವಿನಲ್ಲೂ ನಿನ್ನ ಜೊತೆಗೆ ಬರ್ತಿದ್ರು, ನಿನ್ನ ಹುಟ್ಟಿನಲ್ಲೂ ನಿನ್ನ ಜೊತೆಗೆ ಬರ್ತಿದ್ರು. ನಿನ್ನ ಜೋಡಿ ಬಂದಿಲ್ಲ, ನಿನ್ನ ಜೋಡಿ ಹೋಗಂಗಿಲ್ಲ ಅಂದ್ರೆ ಇವ್ರು ಯಾರು ಖರೆ ನಿಮ್ಮವ್ರಲ್ಲ. ಮತ್ತೀಗೆಲ್ಲ ಅದಾರಲ್ರಿ, ಒಂದ ಮನ್ಯಾಗ ಅದೀವ ಅಂದ್ರೆ ಸುಮ್ಮ ಅದಾರ. ಜಗವೊಂದು ಧರ್ಮಶಾಲೆ ತಮ್ಮ, ಇದು ಜಗವೊಂದು ಧರ್ಮಶಾಲೆ ಅಂತ ತತ್ವಪದ ಹೇಳ್ತಾರೆ. ಜಗತ್ತೇನಪ್ಪ? ಒಂದು ಧರ್ಮಶಾಲೆ ಇದು. ಸಂಸಾರ ಮುಸಾಫಿರ್ ಖಾನಾ ಹೇ. ಜಗತ್ತಂದ್ರೆ ಏನಪ್ಪ? ಇದೊಂದು ದೊಡ್ಡ ಜೇಲ್ ಇದ್ದಂಗಿದು. ಇದೊಂದು ದೊಡ್ಡ ಧರ್ಮಶಾಲೆ. ಎಲ್ಲರೂ ಬರ್ತಾರ ಧರ್ಮಶಾಲೆಗೆ. ಬಾಗಿಲದು ಏನಿರ್ತಾವನ? ಹಿಂದಿದ್ದುಲ್ಲ ಧರ್ಮಶಾಲೆಗಳು, ಬಾಗಿಲದು ಏನಿರಂಗಿಲ್ಲ. ಅದಕ್ಕೆ ಯಾರ ಕಾವಲುಗಾರರು ಇರಂಗಿಲ್ಲ. ಅವ್ರವ್ರು ಬರ್ತಾರ, ಅವ್ರವ್ರಿಗೊಂದು ತಲೆದಿಂಬಿಗೆ ಒಂದೊಂದು ಚೀಲ ಇಟ್ಟುಕೊಂಡು ಮಲ್ಕೊಂಡು ಹೇಳಾರ್ದ ಕೇಳಾರ್ದ ಹೋಗಿಬಿಡ್ತಾರ. ಹಂಗೆ ಈ ಜಗತ್ತಂದ್ರ, ಈ ಪ್ರಪಂಚ ಅಂದ್ರ ಧರ್ಮಶಾಲೆ ಇದ್ದಂತೆ. ಕಾಯಂ ಹಿಂಗೆ ಇರ್ಲಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಇರ್ಲಕ್ಕೂ ಆಗುವುದಿಲ್ಲ. ಶರೀರನ ಯಾವಾಗ ನಮ್ಮನ್ನು ಕೈ ಬಿಟ್ಟು ಹೋಗ್ತೈತೆ ಗೊತ್ತಿಲ್ಲ ಅಂದ ಬಳಕ ಹೊರಗಿಂದರೆ ಹೆಂಗೆ ಹೇಳೋದು ನಾವು? ಯಾವಾಗ ಈ ಶರೀರ ಕೈ ಬಿಡ್ತೈತೆ ಗೊತ್ತೈತೆ? ಯಾವಾಗ ನೆಗಡಿ ಬರ್ತೈತೆ ಗೊತ್ತಿಲ್ಲ, ಯಾವಾಗ BP ಹೆಚ್ಚಾಕೈತೆ ಗೊತ್ತಿಲ್ಲ, ಶುಗರ್ ಬರ್ತೈತೆ ಗೊತ್ತಿಲ್ಲ, ಹಾರ್ಟ್ ಫೇಲ್ ಆಗ್ತೈತೆ ಗೊತ್ತಿಲ್ಲ. ಮತ್ತು ಬದುಕಿದೇವಿ ಅಲ್ಲಿ? ಇದೇ ಶರೀರದೊಳಗೆ ಬದುಕಿದೇವಿ. ನಮ್ಮ ಶರೀರದನ ನಮಗೆ ಗೊತ್ತಿಲ್ಲ. ನಾವು ಯಾರದಿವತ್ತು ನಮಗೆ ಗೊತ್ತಿಲ್ಲ. ನೀ ಯಾರಪ್ಪ ಅಂತ ಕೇಳಿದರೆ ಹೆಸರು ಹೇಳ್ತೀವಿ, ಅದು ಇದು ಹೊರಗಿನ ಸುದ್ದಿನ ಹೇಳ್ತೀವಿ. ಖರೆ ನಾವು ಯಾರದಿವ ನಮಗೆ ಗೊತ್ತಿಲ್ಲ. ಮಹಾತ್ಮರೆಲ್ಲ ಇದನ್ನೇ ಕುರಿತು ವಿಚಾರ ಮಾಡಿ ಜ್ಞಾನಿಗಳಾದರವರು. ನಾವೆಲ್ಲ ಏನಾಗಬೇಕು? ಆತ್ಮಜ್ಞಾನಿಗಳಾಗಬೇಕೆನ್ನುವುದೇ ಮಹಾತ್ಮರ ಉದ್ದೇಶ.
ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬೆಲೆ ಬಾಳುವಂಥದ್ದು ಯಾವುದು ಅಂದ್ರೆ ಜ್ಞಾನ. ನಾವೆಲ್ಲ ತಿಳ್ಕೊಂಡುದು ಬಂಗಾರ ಭಾಳ ಕಿಮ್ಮತ್ತಿದ್ದು ಅಂತ ತಿಳ್ಕೊಂಡಿದ್ದೀವಿ. ಬಂಗಾರ ಒಂದು ಕಲ್ಲದು. ಕಬ್ಬಿಣವು ಗುಡ್ಡದಾಗ ಹೊಂಟಿತ, ಅದು ಅದಿರಿನಿಂದಲೇ ಬಂತು. ಬಂಗಾರನೂ ಅದು ಕಲ್ಲಿನಿಂದಲೇ ಬಂತು. ವಜ್ರನೂ ಕಲ್ಲಿನಿಂದಲೇ ಬಂತು. ಅಂದ ಬಳಿಕ ಇವೆಲ್ಲ ಕಲ್ಲಿನ ಹೊರತು ಮತ್ತೇನದಾವ ಇವು? ನಮ್ಮ ದೃಷ್ಟಿ ಒಳಗೆ ಬಂಗಾರ ಬೇರೆ, ಬೆಳ್ಳಿ ಬೇರೆ, ಕಬ್ಬಿಣ ಬೇರೆ, ವಜ್ರ ಮುತ್ತು ರತ್ನಗಳು ಬೇರೆ ಬೇರೆ ಬೆಲೆ ಬಾಳು ಇರಬಹುದು. ಆದರೆ ಮಹಾತ್ಮರ ದೃಷ್ಟಿಯಲ್ಲಿ ಇವೆಲ್ಲವೂ ಕಲ್ಲೇ ಹೊರತು ಮತ್ತೇನು ಅಲ್ಲಿವು. ಕಿಮ್ಮತ್ತಿಂದ್ಯಾವುದು? ಜ್ಞಾನವೊಂದೇ ಕಿಮ್ಮತ್ತಿಂದು. ಹೀಗಾಗಿ ನಾವೇನಾಗಬೇಕು? ಜ್ಞಾನಿಗಳಾಗಬೇಕೆನ್ನುವುದು ಮಹಾತ್ಮರ ಉದ್ದೇಶ. ಜಗತ್ತನ್ನು ಗೆಲ್ಲಬೇಕು, ಜಗತ್ತನ್ನೇ ಆಳಬೇಕು, ಜಗತ್ತಿನ ಚಕ್ರವರ್ತಿಯಾಗಬೇಕು ಅಂತ ಒಬ್ಬ ಕನಸು ಕಂಡ ಹುಡುಗ ಗ್ರೀಕ್ ದೇಶದಲ್ಲಿ. ಅವನ ಹೆಸರು ಅಲೆಕ್ಸಾಂಡರ್. ಅವ ಸಣ್ಣ ಕನಸು ಕಂಡ ಮನುಷ್ಯ ಅಲ್ಲ. ಈಗ ಸಾಮಾನ್ಯ ಬಹಳಷ್ಟು ಮಂದಿ ಸಣ್ಣ ಕನಸು ಕಾಣುತ್ತಾರೆ. ಭಾಳ ಮಂದಿ ಬೇವನೂರು ದಾಟಿನೂ ಹೋಗಿಲ್ಲ. ಇಲ್ಲೇ ಉಣ್ಣೋದು, ಇಲ್ಲೇ ಮಕ್ಕೊಳ್ಳೋದು, ಅಟ್ಟ ಹೊಲ್ದಾಗ ದುಡಿದು ಊರಾಗ ಬರೋದು ಇಟ್ಟ ಗೊತ್ತಿರ್ತೈತೆ ಅವ್ರಿಗೆ. ಹೊರಗಿನ ಊರು ಗೊತ್ತಿಲ್ಲ. ಅಥಣಿನೂ ನೋಡಿರಂಗಿಲ್ಲ ಎಷ್ಟೋ ಮಂದಿ. ಈಗ ನೋಡ್ತಾರೆ ಬಿಡ್ರಿ. ಮೊದಲಿನ ಕಾಲಕ್ಕಂತೂ ಯಾರೂ ಹೊರಗೆ ಹೋಗುತ್ತಿದ್ದಿಲ್ಲ, ಭಾಳ ತಿರುಗಾಡ್ತಿದ್ದಿದ್ದಿಲ್ಲ. ಆಗಿನ ಕಾಲಕ್ಕೆ ಬೀಗತಾನ ಎಷ್ಟು ಮಾಡ್ತಿದ್ರು ಅಂದ್ರೆ, ಮುಂಜಾನೆ ಬುತ್ತಿ ಕಟ್ಕೊಂಡು ಹೊಂಟ ಅಂದ್ರೆ ಸಂಜೆಗೆ ಹೊಳ್ಳಿ ತನ್ನ ಊರಿಗೆ ಬಂದು ಹತ್ತಬೇಕು. ಅಟ್ಟ ಅವ ಮಾಡ್ತಿದ್ದ ಬೀಗ್ತಾನ. ಅದು ಅಷ್ಟ ತಿರುಗಾಡ್ತಿದ್ದ. ಹೊರಗಿನ ಜಗತ್ತು ಗೊತ್ತಿರ್ತಿರ್ಲಿಲ್ಲ. ಈಗ ಅವ ಅಲೆಕ್ಸಾಂಡರ್ ನಮಗತ್ಲೆ ಇಲ್ಲೇ 1 ಊರ 2 ಊರ 1 ತಾಲೂಕ 2 ತಾಲೂಕ ಹಿಂಗೆ ಗೆಲ್ಲಬೇಕಂತ ಕನಸು ಕಂಡವ ಅಲ್ಲ. ಇಡೀ ಜಗತ್ತನ್ನು ಒಂದ್ಸಾರಿ ಗೆದ್ದು ಬಿಡಬೇಕು ಅಂತ ಕನಸು ಕಂಡಿದ್ದ. ಅವಾಗ ತನ್ನ ಗುರುವಾದಂತಹ ಅರಿಸ್ಟಾಟಲ್ನಿಗೆ ಹೋಗಿ ಭೇಟಿಯಾದ, ನಮಸ್ಕಾರ ಮಾಡಿದ. ನಾನು ಜಗತ್ತನ್ನು ಗೆಲ್ಲಬೇಕಂತ ಹೊಂಟಾನೆ, ಹಂಗ ಭಾರತ ದೇಶನೂ ಮುಂದೈತಿ, ಅದನ್ನೂ ಗೆದ್ದು ಬರ್ತೀನಿ, ನಿಮಗೇನು ಬೇಕು, ಏನು ತರಲಿ ಅಂತ ಕೇಳಿದ. ಅರಿಸ್ಟಾಟಲ್ನಿಗೆ ಅಲೆಕ್ಸಾಂಡರ್ ಕೇಳಿದ. ಆವಾಗ ಅರಿಸ್ಟಾಟಲ್ ಹೇಳಿದರು, ಭಾರತ ದೇಶ ಏನು ಗೆಲ್ತಿಪ್ಪ ನೀನು, ಉಳಿದ ದೇಶ ಗೆಲ್ಲಬಹುದು, ಭಾರತ ಗೆಲ್ಲಕ್ಕಾಗಂಗಿಲ್ಲ ನಿನಗೆ. ಯಾಕೆ ಅಂದ್ರೆ ಭಾರತ ಅಂದ್ರ ಕಲ್ಲ ಮಣ್ಣಿನ ಭೂಮಿಯಲ್ಲ, ಮುತ್ತು ರತ್ನಗಳಲ್ಲ, ಸಾಮ್ರಾಜ್ಯಗಳಲ್ಲ, ರಾಜ್ಯಗಳಲ್ಲ, ಸಂಪತ್ತಲ್ಲ. ಭಾರತ ದೇಶ ಅಂದ್ರ ತಪಸ್ವಿಗಳಿರುವಂಥ ನೆಲ. ಧರ್ಮವೇ ಭಾರತದ ಆತ್ಮ. ಧರ್ಮವನ್ನು ನೀನು ಶಾಸನ ಮಾಡ್ಲಕ್ಕಾಗ್ತದ? ಧರ್ಮದ ಜ್ಞಾನವನ್ನು ಕಳ್ತನ ಮಾಡ್ಲಿಕ್ಕೆ ಬರಂಗಿಲ್ಲ, ಅದರ ಮೇಲೆ ಶಾಸನ ಮಾಡ್ಲಿಕ್ಕೆ ಬರಂಗಿಲ್ಲ. ನಿನ್ನ ಆಳ್ವಿಕೆಗೆ ಒಳಪಡುವಂಥದ್ದು ಭೂಪ್ರದೇಶವೇ ಹೊರತು ಧರ್ಮ ಅಲ್ಲ, ಜ್ಞಾನ ಅಲ್ಲ ಅಂತ ಅರಿಸ್ಟಾಟಲ್ ಹೇಳಿದರು. ಆದರೂ ನೀ ಕೇಳ್ತಿ ಅಂದ ಬಳಕ ಹೇಳ್ತೀನಿ, ನಮ್ಮ ಈ ದೇಶಕ್ಕೆಲ್ಲ ಉಪಯೋಗ ಆಗುವಂಗ ನೀನು ಆ ದೇಶಕ್ಕೆ ವಾದಿ ಅಂದ್ರೆ ಭಾರತ ದೇಶಕ್ಕೆ ಅಲ್ಲಿರುವಂಥ ಅತ್ಯಂತ ಕಿಮ್ಮತ್ತಿನ ವಸ್ತು ಯಾವುದು ಅಂದ್ರೆ ಒಬ್ಬ ಸಾಧುಗಳನ್ನು ನಮ್ಮ ದೇಶಕ್ಕೆ ಕರ್ಕೊಂಡು ಬಾ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ಅರಿಸ್ಟಾಟಲ್ ಹೇಳಿದರು. ಒಬ್ಬರ ಸನ್ಯಾಸಿಗಳು, ಯೋಗಿಗಳು, ಮಹಾತ್ಮರನ್ನು ಕರ್ಕೊಂಡು ಬಾ, ಅವರು ಒಬ್ಬರು ಬಂದರು ಅಂದ್ರೆ ಇಡೀ ಭಾರತ ದೇಶನ ನಡ್ಕೋತ ನಮ್ಮ ದೇಶಕ್ಕೆ ಬಂದಂಗಾಗ್ತದೆ. ಹಂಗಾದ್ರೆ ಭಾರತ ದೇಶದ ಶಕ್ತಿ ಯಾವುದು ಅಂದ್ರೆ ಸಂತ ಮಹಾತ್ಮರು. ಧರ್ಮದ ಜ್ಞಾನ, ತಪಸ್ಸಿನ ಜ್ಞಾನ, ಅಧ್ಯಾತ್ಮದ ಜ್ಞಾನವೇ ಭಾರತದ ಆತ್ಮ. ಆವಾಗ ಒಂದೊಂದು ರಾಜ್ಯಗಳನ್ನು, ದೇಶಗಳನ್ನು ಗೆಲ್ಲಕೋತ ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದ. ಉತ್ತರ ಹಿಂದೂಸ್ತಾನದಲ್ಲಿ ಸ್ವಲ್ಪ ಭಾಗವನ್ನು ಗೆದ್ದ. ತನ್ನ ಸೈನಿಕರಿಗೆ ಹೇಳಿದ, ಮಂತ್ರಿಗಳಿಗೆ ಹೇಳಿದ, ನಮ್ಮ ಗುರು ಅರಿಸ್ಟಾಟಲ್ ಒಂದು ಆಜ್ಞೆಯನ್ನು ಮಾಡ್ಯಾರ. ಭಾರತ ದೇಶದಿಂದ ಬಂಗಾರ ಬೆಳ್ಳಿಯಲ್ಲ, ಮುತ್ತು ರತ್ನಲ್ಲ, ಈ ದೇಶದಿಂದ ಒಬ್ಬ ಸನ್ಯಾಸಿಯನ್ನು ತಗೊಂಬ ಅಂತ ಹೇಳ್ಯಾರ. ಹೀಗಾಗಿ ಒಬ್ಬ ಯೋಗ್ಯ ಆತ್ಮಜ್ಞಾನಿಯಾದಂತಹ, ಜ್ಞಾನಿಯಾದಂತಹ, ತಪಸ್ವಿಯಾದಂತಹ ಒಬ್ಬ ಸನ್ಯಾಸಿಯನ್ನು ನೋಡ್ರಿ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗುನು ಅಂತ ಹೇಳಿದವ ಮಂತ್ರಿಗಳಿಗೆ.
ಮಂತ್ರಿಗಳು ಎಲ್ಲ ಕಡೆ ತಿರುಗಾಡಿ ನೋಡಿದರು. ಕೊನೆಗೆ 10-20 ದಿವಸ ಹುಡುಕಾಡಿದ ಬಳಿಕ ಒಂದು ನದಿಯ ದಡದಲ್ಲಿ ಗಿಡದ ಕೆಳಗ ಒಬ್ಬ ಸನ್ಯಾಸಿ ಧ್ಯಾನವನ್ನು ಮಾಡ್ತಾ ಕುಳಿತಿದ್ದ. ಏನೂ ಇಲ್ಲ ಮತ್ತವನ ಹತ್ತಿರ. ಒಂದು ನೀರಿನ ಕಮಂಡಲ, ಒಂದು ದಂಡ, ಒಂದು ಜಪಮಾಲೆ, ಒಂದು ಆಸನವನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಆವಾಗ ಅವನ ಹತ್ತಿರ ಸೈನಿಕರು ಬಂದರು, ಮಂತ್ರಿಗಳು ಬಂದರು. ನಮ್ಮ ಚಕ್ರವರ್ತಿಗಳು ನಿಮ್ಮನ್ನು ಕರಿಲತ್ತಾರ, ಬರಬೇಕು ಅಂತ ಹೇಳಿದರು. ಆವಾಗ ಅವ ಸನ್ಯಾಸಿ ಅಂದ, ಯಾವ ನಿಮ್ಮ ಚಕ್ರವರ್ತಿಪ ತಂದವ. ಹಿಂಗ್ರಿ ನಮ್ಮ ಅಲೆಕ್ಸಾಂಡರ್ ಮಹಾರಾಜರು ಅತ್ತಿವ ಅಂದ. ಆ ಸನ್ಯಾಸಿಗಳು ಹೇಳಿದರು, ನಿಮ್ಮ ಚಕ್ರವರ್ತಿ ಆಜ್ಞಾ ಮಾಡಿದಾಗ ಸೂರ್ಯ ಉದಯ ಆಗಂಗಿಲ್ಲ, ನಿಮ್ಮ ಚಕ್ರವರ್ತಿ ಆಜ್ಞಾ ಮಾಡಿದ್ರೆ ಮಳೆ ಆಗಂಗಿಲ್ಲ, ನಿಮ್ಮ ಚಕ್ರವರ್ತಿ ಆಜ್ಞಾ ಮಾಡಿದ್ರೆ ಭೂಮಿ ಬೆಳಂಗಿಲ್ಲ. ನಿಮ್ಮ ಚಕ್ರವರ್ತಿ ಬರೇ ಹೆಸರಿನ ಚಕ್ರವರ್ತಿ, ಹೆಸರಿನ ರಾಜ ಇರಬಹುದು. ಖರೆ ಚಕ್ರವರ್ತಿ ಅಂದ್ರೆ ಜಗತ್ತನ್ನು ಆಳುವಂಥವ ದೇವರೊಬ್ಬನೇ ಹೊರತು ಮತ್ತಾರು ಚಕ್ರವರ್ತಿಗಳಲ್ಲ. ಜಗತ್ತನ್ನು ಆಳವ್ಯಾರಪ್ಪ ಅಂದ್ರೆ ದೇವರು. ತೇನ ವಿನ ತೃಣಮಪಿನ ಚಲತೆ, ಅವನ ಆಜ್ಞಾ ಇರಲಾರ್ದ ಹುಲ್ಲು ಕಡ್ಡಿ ಅಳಗಾಡಂಗಿಲ್ಲ. ಸೂರ್ಯ ಚಂದ್ರ ಸಮಸ್ತ ಬ್ರಹ್ಮಾಂಡಗಳೆಲ್ಲ ಯಾರ ಮಾತು ಕೇಳ್ತಾವಂದ್ರೆ ದೇವರ ಮಾತು ಕೇಳ್ತಾವ. ಅಂದ ಬಳಿಕ ದೇವರೇ ನಿಜವಾದ ಚಕ್ರವರ್ತಿ, ಅವನೇ ನಿಜವಾದ ಮಹಾರಾಜ. ನಿಮ್ಮ ರಾಜ ಏನ? ನಿಮ್ಮ ರಾಜ ಆಜ್ಞೆ ಮಾಡಿದರೆ ಏನು ಸೂರ್ಯ ಹೊಂಡೋದು ನಿಲ್ಸಂಗಿಲ್ಲ, ಹೊಂಡತಾನ. ನಿಮ್ಮ ರಾಜ ಮಳೆ ಆಗಂದ್ರೆ ಮಳೆ ಆಗಂಗಿಲ್ಲ, ಬ್ಯಾಡಂದ್ರೆ ಬಿಡಂಗಿಲ್ಲ, ಬೆಳೆ ಅಂದ್ರೆ ಭೂಮಿ ಬೆಳಂಗಿಲ್ಲ. ನಿಮ್ಮ ರಾಜಾಗ ಸ್ವಂತ ತನ್ನ ಶರೀರದ ಮೇಲೆ ಅಧಿಕಾರ ಇಲ್ಲ, ನಮ್ಮ ಮೇಲೆ ಏನು ಶಾಸನ ಮಾಡ್ತಾನಪ್ಪ ಅಂತ ಕೇಳಿದ್ರು ಸನ್ಯಾಸಿಗಳು. ಅವಾಗ ಅವ್ರಿಗೇನು ಗೊತ್ತು ಸೈನಿಕರಿಗೆ. ಹೋಗಿ ರಾಜಾಗ ಇದನ್ನೆಲ್ಲ ಹೇಳಿದರು. ಹೇಳಿದ ಬಳಿಕ ಅವಾಗ ಸಿಟ್ಟು ಬತ್. ಇಲ್ಲೇ ತನಕ ನಾ ಎಷ್ಟು ದೇಶ ತಿರುಗಾಣೇನಿ, ಎಲ್ಲರೂ ಕತ್ತಿಯನ್ನು ನೋಡಿ ಅಂಜಿದ್ರು, ಪ್ರಾಣ ಭಿಕ್ಷೆಯನ್ನು ಬೇಡಿದ್ರು. ಆದರೆ ಇಲ್ಲೊಬ್ಬ ಮನುಷ್ಯ ಅದಾನ, ಅವಾಗ ಕತ್ತಿ ಭಯ ಇಲ್ಲ, ಅವನಿಗೆ ಸಾವಿನ ಭಯ ಇಲ್ಲ, ಚಕ್ರವರ್ತಿಯ ಆಜ್ಞೆಯ ಭಯ ಇಲ್ಲ. ಅಂದ ಬಳಿಕ ಅವ ಎಷ್ಟು ದೊಡ್ಡ ವ್ಯಕ್ತಿ ಅದಾನ ಅಂಥೇಳಿ ಅವನಿಗೆ ತ್ರಾಸಾತು. ತಾನ ಸ್ವಂತ ಬಂದೇನು ಹೇಳಿದ, ಬಂಗಾರದ ನಾಣ್ಯಗಳನ್ನು ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದ. ಅವರ ಮುಂದೆ ಸುರದ ಬಳಿಕ ಋಷಿಗಳು, ಆ ಸನ್ಯಾಸಿಗಳು ಹೇಳಿದರು, ನನ್ನ ಈ ತಪಸ್ಸಿನ ಜಾಗವನ್ನು ಹೊಲಸು ಮಾಡಬೇಡ, ಮೊದಲು ನಿನ್ನ ಬಂಗಾರದ ನಾಣ್ಯ ತಗೊಂಡು ನೀ ಜಾಗ ಖಾಲಿ ಮಾಡಂತ ಹೇಳಿದ್ರು ಅವ್ರು. ಆವಾಗ ಅವ ಅಲೆಕ್ಸಾಂಡರ್ನಿಗೆ ಇನ್ನಟ್ಟು ಸಿಟ್ಟು ಬತ್. ಒರೆಯಿಂದ ಕತ್ತಿಯನ್ನು ಹೆರದ, ನಾ ಯಾರ್ದನ ಗೊತ್ತೈತೆ ನಿಮಗಂತ ಕೇಳಿದ. ಇರ್ಬೋದು, ನೀವು ಒಬ್ಬ ದೊಡ್ಡ ಕೊಲೆಗಡಕ ಅದಿ, ಲಕ್ಷಗಟ್ಟಲೆ ಮಂದಿನ ಕೊಂದದಿ, ಜಗತ್ತನ್ನು ಕೊಲ್ಕೋತ ಹೊಂಟದಿ, ನೀನು ಹೊಸದು ಮಾಡಿದಿ ಅಂತ ಹೇಳಿದ್ರು. ದೊಡ್ಡ ಕೊಲೆಗಡಕ ನೀನು, ಅತ್ಯಂತ ದುರಾಸೆಯುಳ್ಳಂಥ ಮನುಷ್ಯ. ಅವಾಗ ಅಲೆಕ್ಸಾಂಡರ್ಗೆ ಇನ್ನಷ್ಟು ಸಿಟ್ಟು ಬತ್. ನಾ ಮನಸ್ಸು ಮಾಡ್ರೆ ಏನು ಮಾಡ್ತಾ ಇತ್ತು ಗೊತ್ತಿಲ್ಲ ನಿಮಗಂತ ಕೇಳಿದ. ನೀ ಏನು ಮಾಡ್ತಿ? ಕೊಲ್ತಿ, ಮತ್ತೇನು ಮಾಡ್ತಿ? ನೀನು ಕೊಲ್ಲುವಂಥದ್ದು ನನ್ನ ಶರೀರವನ್ನು ಕೊಲ್ಲಬಹುದು, ನನ್ನ ಆತ್ಮವನ್ನು ನೀ ಹೆಂಗೆ ಕೊಲ್ಲಕ್ಕೆ ಸಾಧ್ಯ ಇತ್ತು? ನಾನೇ ದೇವರದನು, ವಿಶ್ವಾತ್ಮ ಅದನು ಅಂತ ಸನ್ಯಾಸಿಗಳು ಹೇಳಿದರು. ಅವಾಗ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯ ಆಯಿತು, ತನ್ನ ತಪ್ಪಿನ ಅರಿವಾಯಿತು. ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಂದೊಂದು ಪ್ರಾರ್ಥನೆ, ನೀವು ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ಗುರುವಿನ ಆಜ್ಞೆ ಅದ, ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂಥೇಳಿ. ಆವಾಗ ಸನ್ಯಾಸಿಗಳು, ಯೋಗಿಗಳು ಹೇಳಿದರು, ಯಾರರ ಕರೆದ್ರ, ಎದಕ್ಕರೆ ಕರೆದ್ರ ನಾ ಏನು ಹೋಗ್ಲಕ್ಕ ಬಂದಿಲ್ಲಪ್ಪ. ಭಾರತದಂಥ ತಪಸ್ಸಿನ ಭೂಮಿ, ಧರ್ಮದ ಭೂಮಿ ಜಗತ್ತಿನಾಗ ಎಲ್ಲಿ ಇಲ್ಲ, ಅದಕ್ಕೆ ಭಾರತ ಬಿಟ್ಟು ಎಲ್ಲಿ ಹೋಗುವುದಿಲ್ಲ ಅಂತ ಅವರು ಹೇಳಿದರು. ಭಾರತ ದೇಶವೇ ನನ್ನ ಪಾಲಿನ ಸ್ವರ್ಗ, ಇದನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ. ನಿಮ್ಮ ಮಕ್ಕಳು ಹೋದವು ಅಂದ್ರೆ ಆ ಕಡೆ ದಿಲ್ಲಿಗೆ ಹೋದ್ರೆ ದಿಲ್ಲಿಗೆ, ಅಮೇರಿಕಕ್ಕೆ ಹೋದ್ರೆ ಅಲ್ಲೇ, ಬೆಂಗಳೂರಿಗೆ ಹೋದ್ರೆ ಅಲ್ಲೇ, ಹೊಳ್ಳಿ ಕಡೆ ಊರಿಗೆ ಬರ್ಲಕ್ಕೆ ಒಲ್ಲತ್ತಾವ. ಆ ಸನ್ಯಾಸಿಗಳು ಹೇಳಿದರು, ಭಾರತವನ್ನು ಬಿಟ್ಟು ನಾ ಎಲ್ಲಿ ಹೋಗುವುದಿಲ್ಲ.
ಭಾರತ ದೇಶದ ಆತ್ಮ ಯಾವುದು? ಜ್ಞಾನವೇ ಭಾರತ ದೇಶದ ಆತ್ಮ, ಧರ್ಮವೇ ಭಾರತ ದೇಶದ ಪ್ರಾಣ. ಇಲ್ಲಿಯ ಸಂತ ಮಹಾತ್ಮರು, ಯೋಗಿಗಳು, ಸನ್ಯಾಸಿಗಳೇ ಭಾರತ ದೇಶದ ನಿಜವಾದ ಶಕ್ತಿ. ಇವ್ರನ್ನ ಬಿಟ್ಟರೆ ಭಾರತ ದೇಶ ಇಲ್ಲ. ನಾವು ಭಾರತ ದೇಶದಾಗ ಸಾವುಕಾರಾಗ ತಂದು ಪೂಜೆ ಮಾಡಂಗಿಲ್ಲ, ಯಾರು ರಾಜ ಮಹಾರಾಜರನ್ನು ಪೂಜಿಸಂಗಿಲ್ಲ. ಆದರೆ ಒಬ್ಬ ಯೋಗಿ ಮನೆಗೆ ಬಂದ ಅಂದ್ರೆ ಅವನ ಪಾದ ಪೂಜೆಯನ್ನು ಮಾಡ್ತೀವಿ. ಅವ ಹೆಂಗೆ ಹೇಳ್ತಾನಂಗೆ ಕೇಳ್ತೀವಿ, ಅವನ ಉಪದೇಶವನ್ನು ಕೇಳ್ತೀವಿ ಹೊರತು ಮತ್ತಾರ್ದು ಕೇಳಂಗಿಲ್ಲ. ನಮ್ಮ ದೇಶದ ಶಕ್ತಿ ಯಾವುದು? ಧರ್ಮ. ಭಾರತ ದೇಶದ ಆತ್ಮ ಅಧ್ಯಾತ್ಮ. ನಮ್ಮ ದೇಶದ ಶಕ್ತಿಯೇ ಸಂತ ಮಹಾತ್ಮರ ತಪಸ್ಸು. ಹೀಗಾಗಿ ಇಂಥ ದೇಶದಲ್ಲಿ ಹುಟ್ಟಿರುವಂಥ ನಾವೆಲ್ಲರೂ ಕೂಡ ಧರ್ಮದ ಜ್ಞಾನವನ್ನು ಪಡೆಯಬೇಕು, ಧರ್ಮವಂತರಾಗಬೇಕು, ಆತ್ಮಜ್ಞಾನಿಗಳಾಗಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದನ್ನು ಬಿಟ್ಟು ಬರೇ ಪ್ರಪಂಚ ಪ್ರಪಂಚ ಅಂಥೇಳಿ ಮುಂಜಾನೆದಿಂದ ರಾತ್ರಿ ಮಲಗು ತಕ ಪ್ರಪಂಚ ಪ್ರಪಂಚ ಬಡದಾಡಿ ಸತ್ತು ಹೋಗ್ತಾನ ಮನುಷ್ಯ. ಎಷ್ಟರೇ ದುಡಿತಾನ, ಹಗಲ ರಾತ್ರಿ ಪ್ರಪಂಚದ ಸಲುವಾಗಿ ದುಡಿತಾನ. ಇಷ್ಟು ದುಡಿದ್ರೂ ಕೂಡ ಅವೇನು ಪರೋಪಕಾರಕ್ಕಾಗಿ ದುಡ್ದಾನ, ಅವನ ಕೆಲಸ ಐತಿ ದುಡ್ದಾನ ಅಂತ ಮನ್ಯಾಗ ಹೆಂಡ್ರು ಮಕ್ಕಳು ಅಂತಾರ. ಆದ್ದರಿಂದ ಮನುಷ್ಯನೇ ಈಗಾದರೂ ಜಾಗೃತ ಆಗು. ಇದ್ಯಾವುದೂ ನಿನ್ನ ಜೊತೆಗೆ ಬರೋದಲ್ಲ. ಮತ್ತು 100 ಎಕರೆ ಹೊಲ ಬರಂಗಿಲ್ಲ, 10 ಕೋಟಿ ಆಸ್ತಿ ಬರಂಗಿಲ್ಲ, ಮಕ್ಕಳು ಮರಿ ಪ್ರಪಂಚ ಯಾವುದೂ ನಿನ್ನ ಜೊತೆಗೆ ಬರಂಗಿಲ್ಲ. ಸತ್ಯ ಯಾವುದಪ್ಪ? ಇದು ಯಾವುದೂ ಬರಂಗಿಲ್ಲ. ಯಾರ ದೇಹ ಬಿಟ್ಟಾಗ ನೋಡ್ರಿ, ತಮ್ಮ ಶರೀರನ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಇನ್ನು ಉಳ್ಕೆದ್ದು ಒಯ್ತಾರೇನವರು? ಏನೂ ಒಯ್ಯಂಗಿಲ್ಲ. ಹೀಗಾಗಿ ನಾವೆಲ್ಲರೂ ಜಾಗೃತರಾಗಬೇಕು, ಧರ್ಮವಂತರಾಗಬೇಕು. ಯಾಕೆ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡಿರಬೇಕು. ಇಲ್ಲಿ ಏನು ಮಾಡಬೇಕಾಗದ ಅನ್ನುವಂಥ ಜ್ಞಾನ ನಮಗಿರಬೇಕು. ಆವಾಗ ನಮ್ಮ ಜೀವನ ಮಂಗಲಮಯವಾಗ್ತದ, ನಮ್ಮ ಜೀವನ ಆನಂದದಾಯಕವಾಗ್ತದ, ಸ್ವರ್ಗವಾಗ್ತದೆ. ಅದಕ್ಕೆ ಜೀವನವನ್ನು ಮಧುರಗೊಳಿಸುವ, ಜೀವನವನ್ನು ನಂದನವನವನ್ನಾಗಿ ಮಾಡುವಂತಹ ಉಪದೇಶಗಳು ಮಹಾತ್ಮರ ಜೀವನದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಅವರು ಬಹಳ ಚಂದ ಉಪದೇಶವನ್ನು ಮಾಡ್ಯಾರ ಮಹಾತ್ಮರು. ಇದನ್ನು ಯಾವುದನ್ನೂ ನಂಬಬೇಡ, ಇದನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದೆಲ್ಲ ಬಿದ್ದು ಹೋಗು ಮನಿ ನಂಬಿ ನಿನ್ನ ಹೆಂಗೆ ಉಳಿಸ್ತೈತಪ್ಪ? ಅದು ತಾನ ಬಿದ್ದು ಹೊಂಟೈತೆ ಮನಿ. ತಾನ ಕಳೆದು ಹೋಗುವಂತಹ ರೊಕ್ಕ ನಿನ್ನ ಹೆಂಗೆ ಉಳಿಸ್ತೈತೆ? ನಾಳೆ ಯಮಧರ್ಮ ಸಾವು ನಿನ್ನ ಮುಂದೆ ಬಂದು ನಿಂತಾಗ ನಿನ್ನನ್ನ ಸಾವಿನಿಂದ ಪಾರು ಮಾಡುವಂಥದ್ದು ಪರಮಾತ್ಮನ ಮಂತ್ರವೇ ಹೊರತು ಮತ್ಯಾವುದು ನಿನ್ನನ್ನು ಸಾವಿನಿಂದ ಪಾರು ಮಾಡಂಗಿಲ್ಲ. ನೀನು ಜೀವನದಲ್ಲಿ ಗಳಿಸಬೇಕಾದದ್ದು ರೊಕ್ಕ ರೂಪಾಯಿಗಳನ್ನಲ್ಲ, ತಪಸ್ಸನ್ನು ಗಳಿಸಬೇಕು, ಜ್ಞಾನವನ್ನು ಗಳಿಸಬೇಕು, ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಆವಾಗ ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಅಂತಹ ಅದ್ವಿತೀಯವಾದಂಥ ಅಧ್ಯಾತ್ಮದ ಜ್ಞಾನ ಉಪದೇಶಗಳು ನಮ್ಮ ದೇಶದ ಹಿರಿಮೆ ಗರಿಮೆ ಭಾರತೀಯ ಸಂಸ್ಕೃತಿಯ ಕುರಿತಾಗಿ ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ. ಈಗ ಮಂಗಳಾರತಿ ಆಗ್ತದೆ. ಎಲ್ಲರೂ